ಕ್ರಿಸ್ಮಸ್ ನ ಏನಂತ ಕರೀತಾರೆ ಅಂದ್ರೆ ಕ್ರಿಸ್ಮಸ್ ಇಸ್ ಅ ಗಿಫ್ಟ್ ಆಫ್ ಲವ್. ಕ್ರಿಸ್ಮಸ್ ಇಸ್ ಅ ಗಿಫ್ಟ್ ಆಫ್ ಲವ್. ಈಸ್ಟರ್ ಇಸ್ ಅ ಗಿಫ್ಟ್ ಆಫ್ ಲೈಫ್ ಅಂತಾರೆ. ಈಸ್ಟರ್ ಇಸ್ ಅ ಗಿಫ್ಟ್ ಆಫ್, ಸೊ ಕ್ರಿಸ್ಮಸ್ ಇಸ್ ಅ ಗಿಫ್ಟ್ ಆಫ್, ಸ್ವಲ್ಪ ಜೋರಾಗಿ ಹೇಳಿ. ಸೊ ಕ್ರಿಸ್ಮಸ್ ಅಂದ್ರೆ ಪ್ರೀತಿಯ ಕಾಣಿಕೆ, ದೇವರ ಪ್ರೀತಿಯಿಂದ ನಮ್ಗೆ ಕೊಟ್ಟಂತ ಕಾಣಿಕೆ. ಈಸ್ಟರ್ ಅಂದ್ರೆ ಜೀವದ ಕಾಣಿಕೆ, ದೇವರು ನಮ್ಗೆ ಜೀವ ಕೊಟ್ಟಂತ ದಿನ. ಸೊ ಈ ಒಂದು ಪ್ರತ್ಯೇಕವಾದಂತ ದಿನದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಕೂಡಿ ಬಂದಂತ ಎಲ್ಲರೂ ಕೂಡ ಕರ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಸಣ್ಣ ವಿಷಯ ಹೇಳಿ ಲೈಟ್ ನೋಟಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಸೊ ಒಂದ್ಸಲ ಒಂದು ಚಿಕ್ಕ ಹುಡುಗಿ, ನಮ್ಮ ರೂತ್ ಅಂತ ಚಿಕ್ಕ ಹುಡುಗಿ ಅವ್ರ ಅಮ್ಮನ ಕಡೆ ಹೋಗಿತ್ತಂತೆ. ಅವ್ರ ಅಮ್ಮನಿಗೆ ಒಂದು ವೈಟ್ ಹೇರ್ ಬಂದ್ಬಿಡ್ತು, ಅಂದ್ರೆ ಬಿಳಿ ಕೂದಲು ಬಂದ್ಬಿಡ್ತು. ಅದನ್ನ ನೋಡಿ ಆ ಮಗು ತಾಯಿ ಕೇಳುತ್ತೆ, ಅಮ್ಮ ನಿನಗೆ ಯಾಕೆ ವೈಟ್ ಹೇರ್ ಬಂದೈತಮ್ಮ, ಯಾಕೆ ಬಿಳಿ ಕೂದಲು ಬಂದೈತಮ್ಮ ಅಂದ್ರೆ, ಅವಾಗ ತಾಯಿ ಹೇಳ್ತಾಳೆ, ಮಗಳೇ ನೀನು ತಪ್ಪು ಮಾಡಿ ನಿಮ್ಮಮ್ಮನಿಗೆ ಹರ್ಟ್ ಮಾಡಿದ ಪ್ರತಿ ಸಲ, ನೀನು ತಪ್ಪು ಮಾಡಿದ ಪ್ರತಿ ಸಲ ನನ್ಗೊಂದು ಬಿಳಿ ಕೂದಲು ಬರುತ್ತೆ ಅಂತ ಹೇಳಿದ್ನ. ಅದಕ್ಕೆ ಮಗಳು ಹೇಳ್ತಾಳೆ, ಹೌದಾ ಅಜ್ಜಿಗೆ ಯಾಕಷ್ಟು ಬಿಳಿ ಕೂದಲು ಅಂತ ನನಗೆ ಈಗ ಅರ್ಥ ಆಯ್ತಾ, ಅಜ್ಜಿಗೆ ಯಾಕಷ್ಟು ಬಿಳಿ ಕೂದಲಿಲ್ಲ ಅಂತಂದ್ರೆ ನೀನ್ ಎಷ್ಟು ತಪ್ಪಿಟ್ಟಿರ್ಬೇಕು ಅಂತ. ಸೊ ಆದ್ರೆ ಈ ದಿನದಲ್ಲಿ ಪ್ರತ್ಯೇಕವಾದಂತೆ ಪುನರುದ್ಧಾನದಲ್ಲಿ ದೇವರು, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರು ಏನ್ ಹೇಳ್ಬೇಕು ಒಂದು ವಾರದಿಂದ ಫಾಸ್ಟ್ ಜೊತೆ ಮಾತಾಡಿದ ನಂತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತು ಬೆಳಗ್ಗೆ ದೇವರು ಕೊಟ್ಟಂತ ಕೆಲವೊಂದು ಆಲೋಚನೆಗಳನ್ನ ನಿಮ್ ಜೊತೆ ಬಹಳ ವೇಗವಾಗಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಈ ಪ್ರಸಂಗದ ಭಾಗವನ್ನು ನಾನು 2 ಭಾಗಗಳಾಗಿ ವಿಭಜನೆ ಮಾಡ್ತೀನಿ. ಮೊದಲನೇದು ಪುನರುದ್ಧಾನದಿಂದ, ಕ್ರಿಸ್ತನ ಪುನರುದ್ಧಾನದಿಂದ ಕ್ರೈಸ್ತರ ದೇವರ ಮಕ್ಕಳಾದಂತ ನಮಗೆ ಸಿಕ್ಕಂತ 5 ಆಶೀರ್ವಾದಗಳು, 5 blessings that we received because of the resurrection of Christ. ಎರಡನೇದು, ಇಲ್ಲಿ ಯಾರು ಮಾತಾಡಬಾರ್ದು, ಮಕ್ಕಳು ಮಾತಾಡಬಾರ್ದು. ಸೊ ಎರಡನೇದಾಗಿ ಒಂದು ಅದ್ಭುತವಾದಂತ ಒಂದು ವ್ಯಕ್ತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಪುನರುದ್ಧಾನ ಆದ್ಮೇಲೆ ಹೇಗಿರಬಾರ್ದು ಅನ್ನೋದನ್ನ ಆ ವ್ಯಕ್ತಿ ನಮಗೆ ತಿಳಿಸ್ಕೊಡ್ತಾನೆ. ಸೊ 2 ಭಾಗಗಳಲ್ಲಿ ನಾವು ನೋಡ್ತೀವಿ. ಸೊ ಹಾಗಾಗಿ ಗಮನ ಕೊಟ್ಟು ನೋಡೋಣ. ಮೊದಲನೇದಾಗಿ ಕ್ರಿಸ್ತನ ಪುನರುದ್ಧಾನ. ಪ್ರಪಂಚದಲ್ಲಿ ಅನೇಕ ಧರ್ಮಗಳಲ್ಲಿ, ಅನೇಕ ವಿವಿಧ ನಂಬಿಕೆಗಳಲ್ಲಿ ಅವ್ರು ನಂಬುವಂತ ದೇವರುಗಳಾಗ್ಲಿ, ಅವ್ರು ನಂಬುವಂತ ಭಕ್ತರಾಗ್ಲಿ, ಯಾರನ್ನೇ ಇದ್ರು ಎಲ್ಲರಿಗೂ ಏನಿದಾವ ಅಂತಂದ್ರೆ ಎಲ್ಲರಿಗೂ ಸಮಾಧಿಗಳಿದಾವೆ. ಎಲ್ಲರೂ ಅವ್ರು ನಂಬುವಂತ ಪ್ರತಿಯೊಬ್ರು ಕೂಡ ಎಲ್ಲಿದ್ದಾರೆ ಅಂತಂದ್ರೆ ಸಮಾಧಿಗಳಲ್ಲಿದ್ದಾರೆ. ಆದ್ರೆ ಕ್ರೈಸ್ತರಲ್ಲಿ ಮಾತ್ರ ನಾವು ಸೇವಿಸುವಂತ ದೇವರು ಬದುಕುವಂತ ಜೀವ ಸ್ವರೂಪ ಆದಂತ ದೇವರನ್ನ ಸೇವಿಸೋದು. ನಮ್ಮ ದೇವರು ಸತ್ತವನಲ್ಲ, ಆತನು ಬದುಕಿದಂತವನು. He is alive forevermore. ಆತನು ಶಾಶ್ವತ ಕಾಲಕ್ಕೂ ಸಜೀವವನಾಗಿದ್ದಾನೆ, ಆತನು ಬದುಕುವನಾಗಿದ್ದಾನೆ, ನಮ್ಮನ್ನು ಬದುಕಿಸುವವನಾಗಿದ್ದಾನೆ. ಸೊ ಪುನರುದ್ಧಾನದಿಂದ, ಯೇಸು ಸ್ವಾಮಿ ಪುನರುದ್ಧಾನದಿಂದ ನಮಗೆ ಸಿಕ್ಕಿದ್ದೇನು? ಒಂದು ವೇಳೆ ಪುನರುದ್ಧಾನವಾಗ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್ ಇಫ್ ದೇರ್ ವಾಸ್ ನೋ ರಿಸರೆಕ್ಷನ್ ಅಂತಂದ್ರೆ, ನೀವು ಅಲ್ಲಿ ನೋಡಿದ್ರೆ ಪುನರುದ್ಧಾನ ಇಲ್ಲದೆ ಏನಿಲ್ಲ ಗೊತ್ತಾ? ಕ್ರೈಸ್ತವ್ಯನೇ ಇಲ್ಲ. ದೇರ್ ಇಸ್ ನೋ ಕ್ರಿಸ್ಟಿಯಾನಿಟಿ. ಕ್ರೈಸ್ತವ್ಯಕ್ಕೆ ಆಧಾರನೇ, ದ ಫೌಂಡೇಶನ್ ಏನಂದ್ರೆ ಕ್ರಿಸ್ತನ ಪುನರುದ್ಧಾನ. ನಮ್ಮ ನಂಬಿಕೆಗೆ ಆಧಾರ ಏನಂತಂದ್ರೆ ಕ್ರಿಸ್ತನ ಪುನರುದ್ಧಾನ. ಕ್ರಿಸ್ತನ ಪುನರುದ್ಧಾನ ಆಗಿಲ್ಲ ಅಂತಂದ್ರೆ ನಮಗೆ ಕ್ರೈಸ್ತವ್ಯನೇ ಇಲ್ಲ, ನಮಗೆ ರಕ್ಷಣೆನೇ ಇಲ್ಲ, ನಾವು ರಕ್ಷಿಸಲ್ಪಡ್ತಾನೆ ಇರಲಿಲ್ಲ. ಕ್ರಿಸ್ತನ ಪುನರುದ್ಧಾನ ಆದ್ರಿಂದ ನಮ್ಮ ರಕ್ಷಣೆಗೆ ಒಂದು ಆಧಾರ, ನಮಗೆ ಒಂದು ಕ್ರೈಸ್ತವ್ಯಕ್ಕೆ ಒಂದು ಆಧಾರ ಸಿಕ್ತು. ಅಷ್ಟೇ ಅಲ್ಲದೆ ನಮ್ಮ ಭವಿಷ್ಯಕ್ಕೆ ಒಂದು ನಿರೀಕ್ಷೆ ಸಿಕ್ತು. ಏನ ನಿರೀಕ್ಷೆ ಅಂತಂದ್ರೆ, ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬರೋದ್ರಿಂದ ನಮಗೆ ಸಿಕ್ಕಂತ ನಿರೀಕ್ಷೆ ಏನಂತಂದ್ರೆ, ಮರಣವನ್ನು ಗೆದ್ದು ಬಂದಂತ ಕ್ರಿಸ್ತನು ಒಂದು ದಿನ ನಾವು ಸತ್ರು ಕೂಡ ನಮ್ಮನ್ನು ಆತನು ಬದುಕಿಸ್ತಾನೆ ಅನ್ನುವಂತ ನಿರೀಕ್ಷೆ ನಮಗೆ. ಇದು ಲೋಕದಲ್ಲಿರುವಂತ ಯಾವ ಜನರಿಗೂ ಇಲ್ಲ ಇರೋದಂತ ನಿರೀಕ್ಷೆ ಇದು. ಲೋಕದಲ್ಲಿ ಯಾರನ್ನಾದ್ರೂ ಕೇಳಿ ಅವ್ರು ಹೇಳೋದೇನಂತಂದ್ರೆ, ಬದುಕೋಷ್ಟು ದಿನ ಬದುಕೊಂಡು ಬ್ರದರ್, ಸತ್ತ ಮೇಲೆ ಯಾರು ನೋಡಿದ್ರು? ಅವ್ರಿಗೆ ಸತ್ತ ಮೇಲೆ ಒಂದು ಜೀವನ ಇದೆ ಅನ್ನೋದು ನಿರೀಕ್ಷೆ ಇಲ್ಲ ಅವರಿಗೆ. ಆದ್ರೆ ಕ್ರೈಸ್ತರಿಗೆ ಮಾತ್ರ ಪ್ರಪಂಚದಲ್ಲಿ ಒಂದು ನಿರೀಕ್ಷೆ ಇದೆ. ನಾವೊಂದು ನಂಬಿಕೆಯಿಂದ ಬದುಕ್ತಾ ಇದೀವಿ, ಅವ್ರ ಹೊರಗೆ ಕರ್ಕೊಂಡು ಸತ್ತವರಿಗೆ ಮಾತ್ರ, ಆ ಲೋಕದಲ್ಲಿರೋರಿಗೆ ಏನಿಲ್ಲ ಹೇಳಿ, ಅವ್ರಿಗೆ ನಿರೀಕ್ಷೆ ಇಲ್ಲ. ಯಾಕಂದ್ರೆ ಅವ್ರು ಸತ್ತ ಮೇಲೆ ನಮ್ಮ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಒಬ್ರು ತಿಳ್ಕೊಂಡ್ಬಿಡ್ತಾರೆ, ನಾನು ಸತ್ತ ಮೇಲೆ ನನ್ನ ಜೀವನ ಇಲ್ಲೇ ಅಂತ ಆಗುತ್ತೆ. ಇನ್ನೊಬ್ರು ತಿಳ್ಕೊಂಡಿರ್ತಾರೆ, ನಾನು ಸತ್ತ ಮೇಲೆ ಮತ್ತೊಂದು ಜನ್ಮದಲ್ಲಿ ಒಂದು ಹಂದಿಯಾಗಿ ಒಂದು ನಾಯಿಯಾಗಿ ಹುಡ್ತೀನ. ಈ ಜನ್ಮದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಏನಾಗುತ್ತಾರಂತೆ, ಮನುಷ್ಯರಾಗ್ಬಿಡ್ತೀವಿ, ಇಲ್ಲಾಂದ್ರೆ ಒಂದು ಹಂದಿ ನಾಯಿಯಾಗಿ ಹುಡ್ತೀವಿ ಅಂದ್ಕೊಂಡಿರ್ತಾರೆ. ಇದೆಲ್ಲ ಇವರ ಮೂಢನಂಬಿಕೆಗಳು, ತಪ್ಪು ಕಲ್ಪನೆಗಳು. ಬೈಬಲ್ ಹೇಳುತ್ತೆ ಮನುಷ್ಯನು ಒಂದೇ ಸಲ ಸಾಯೋದು,
ಆಮೇಲೆ ನ್ಯಾಯ ತೀರ್ಪಿದೆ. ಮನುಷ್ಯರಿಗೆ 2 ಜನ್ಮ 7 ಜನ್ಮ ಅನ್ನೋದು ಇಲ್ಲ, ಅದೆಲ್ಲ ಸುಳ್ಳು ಕಲ್ಪನೆ. ಆದ್ರೆ ಮನುಷ್ಯರಿಗಿರೋ ಒಂದೇ ಜೀವನ. ಲೋಕದಲ್ಲಿರುವಂತವ್ರಿಗೆ ನಿರೀಕ್ಷೆ ಇಲ್ಲ, ನಾನು ಸತ್ತ ಮೇಲೆ ಬದುಕ್ತೇನಿಲ್ಲ ಅಂತ ಹೇಳಿ. ಆದ್ರೆ ಕ್ರೈಸ್ತರಿಗೆ ಮಾತ್ರ ಒಂದು ನಿರೀಕ್ಷೆ ಇದೆ ಅಂತಂದ್ರೆ, ನಾನು ಸತ್ತ ಮೇಲೇನು ನಾನು ಬದುಕ್ತೀನಿ. ಯಾಕಂತಂದ್ರೆ ನಾನು ನಂಬಿರುವಂತ ದೇವನು ಆತನು ಬದುಕಿದ್ದಾನೆ. ನಾನು ನಂಬಿರೋ ದೇವರು ಬದುಕಿರೋದ್ರಿಂದ ನನ್ನನ್ನು ಬದುಕಿಸ್ತಾನೆ, ಈ ದೇಹವನ್ನು ಬದುಕಿಸ್ತಾನೆ ಅಂತ ನಿರೀಕ್ಷೆ ನಮ್ಮ ಕ್ರೈಸ್ತರಲ್ಲಿ ನಮಗಿದೆ. ಮೊದಲನೇ ಆಶೀರ್ವಾದ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದೋದ್ರಿಂದ ನಮಗೆ ಸಿಕ್ಕಿದ ಆಶೀರ್ವಾದ ಏನಂತಂದ್ರೆ, ವಿ ಆರ್ ಸೇವ್ಡ್ ಬೈ ಹಿಸ್ ರಿಸರೆಕ್ಷನ್. ನಮಗೆ ರಕ್ಷಣೆಗೆ ಆಧಾರ ಸಿಕ್ಕಿದ್ದು ಕ್ರಿಸ್ತನ ಪುನರುತ್ಥಾನದಿಂದ. ಕ್ರಿಸ್ತನ ಪುನರುತ್ಥಾನ ಯಾವಾಗ ಆತನು ಪುನರುತ್ಥಾನನಾದನೋ ನಮ್ಮ ನಂಬಿಕೆಗೆ ಬಲ ಸಿಕ್ಕಿದೆ. ಅಲ್ಲಿ ರೋಮ ಸೈನಿಕರು ಎಲ್ಲರೂ, ಪರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ಎಲ್ಲರೂ ಯೇಸು ಸ್ವಾಮಿನ ಶಿಲುಬೆಗೆ ಏರಿಸಿದ ನಂತರ ಆತನ ಶಿಲುಬೆಗೆ ಕಡೆಯದಾಗಿ 7 ಮಾತುಗಳನ್ನು ನುಡಿದು ತನ್ನ ಪ್ರಾಣವನ್ನು ತಂದೆಗೆ ಒಪ್ಪಿಸ್ಕೊಟ್ಟಾಗ ಎಲ್ಲರೂ ಏನ್ ತಿಳ್ಕೊಂಡ್ಬಿಟ್ರೆ ಅಂದ್ರೆ, ಇವನ ಕಥೆ ಇಲ್ಲಿಗೆ ಮುಗಿಯಿತು, ಇವನು ಇಲ್ಲಿವರೆಗೂ ಮಾಡಿದಂತ ಬೋಧನೆಗಳು ಇಲ್ಲಿಗೆ ಸಮಾಪ್ತವಾಯಿತು, ಲೋಕದ ಪಾಪದ ರಕ್ಷಣೆಗಾಗಿ ಬಂದಂತವನ್ನ ಇಲ್ಲಿ ಕಥೆ ಈತಂದ ಮುಗೀತು ಅಂತ ತಿಳ್ಕೊಂಡ್ಬಿಟ್ರು. ಶುಕ್ರವಾರ ದಿನ ಎಲ್ಲರೂ ಎವ್ರಿ ಒನ್ ಥಾಟ್ ಇಟ್ಸ್ ದ ಎಂಡ್ ಆಫ್ ಕ್ರೈಸ್ಟ್. ಶನಿವಾರ ಬಂತು, ಸಬ್ಬತ್ ದಿನ. ಇಟ್ ವಾಸ್ ಅ ಡೇ ಆಫ್ ಸೈಲೆನ್ಸ್, ಮೌನವಾದಂತ ದಿನ. ಯಾರಲ್ಲೂ ಒಂದು ಶಬ್ದ ಇಲ್ಲ. ಶಿಷ್ಯರೆಲ್ಲ ಭಯದಿಂದ ಬೆದರಿಕೆಯಿಂದ ಅಡಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವ್ರನ್ನ ಎಲ್ಲಿ ಹಿಡ್ಕೊಂಡು ಹೋಗ್ತಾರಂತ. ಅಲ್ಲಿವರೆಗೂ ಆತನ ಬೋಧನೆಗಳನ್ನು ಕೇಳಿದಂತ ಜನರೆಲ್ಲರೂ ಇದೇನಾ, ಇಷ್ಟೇನಾ ಕ್ರೈಸ್ತವತ್ವ ಅಂದ್ರೆ, ಇಷ್ಟೇನಾ ಕ್ರಿಸ್ತನ ಬೋಧನೆಗಳು, ಇಲ್ಲೇ ನಿಂತೋಗ್ಬಿಟ್ವಾ ಅಂತ ಹೇಳಿ ಅವರು ಕೂಡ ಕುತೂಹಲದಲ್ಲಿ ಗೊಂದಲದಲ್ಲಿದ್ರು. ರೋಮ ಸೈನಿಕರೆಲ್ಲ ತಿಳ್ಕೊಂಡಿದ್ರು, ಇನ್ನು ನಾವು ಕ್ರಿಸ್ತನನ್ನ ಕೊಂದ್ಬಿಟ್ಟಿದ್ವಿ, ಇಲ್ಲಿಗೆ ಕ್ರೈಸ್ತವೆನ್ನೋದು ದಿಸ್ ಈಸ್ ದ ಎಂಡ್ ಆಫ್ ಕ್ರಿಸ್ಟಿಯಾನಿಟಿ ಅಂಡ್ ಕ್ರೈಸ್ಟ್ ಅಂತ ತಿಳ್ಕೊಂಡಿದ್ರು. ಆದ್ರೆ ಶಬ್ದದ ಆ ಮೌನದ ನಂತರ, ಶನಿವಾರದ ಮೌನದ ನಂತರ, ಭಾನುವಾರ ಬೆಳಗ್ಗೆ ಈ ಪ್ರಪಂಚನೇ ನೋಡುವಂತೆ ಕ್ರಿಸ್ತನೇನಾದ ಗೊತ್ತಾ, ಮರಣವನ್ನು ಗೆದ್ದು ಎದ್ದು ಬಂದ. ಭಯದಲ್ಲಿರುವಂತ ಶಿಷ್ಯರಿಗೆ ಧೈರ್ಯ ತುಂಬಿಸ್ತು ಆತನ ಪುನರುತ್ಥಾನ. ಅಲ್ಲಿವರೆಗೂ ಭಯದಲ್ಲಿದ್ದಂತವರು ಪೇತ್ರನು ಯೇಸು ಸ್ವಾಮಿ ಪುನರುತ್ಥಾನ ಹೊಂದೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಹೆಸರು ಹೇಳ್ಕೊಳ್ಳೋದಕ್ಕೆ ಭಯ ಪಟ್ಟವನು. ಯೇಸು ಸ್ವಾಮಿ ಸತ್ತ ಮೇಲೆ ಎಲ್ಲೋ ಹೋಗಿ ಅಳ್ಕೊಂಡ್ಬಿಟ್ಟ. ಆತನ ಹಿಡ್ಕೊಂಡು ನೀನು ಕ್ರಿಸ್ತನೊಂದಿಗೆ ಇದೆಯಲ್ಲ ಅಂತಂದ್ರೆ ಏನಾಗ್ಬಿಟ್ಟ, ಜೀವದ ಭಯದಿಂದ ಏನಂತ, ನನಗೆ ಯೇಸು ಗೊತ್ತಿಲ್ಲ. ಆದ್ರೆ ಯಾವಾಗ ಕ್ರೈಸ್ತನ ಪುನರುತ್ಥಾನನಾದನೋ, ಆ ಕ್ರಿಸ್ತನ ನಿಮಿತ್ತವಾಗಿ ಧೈರ್ಯವಾಗಿ ಸಮಾಜ ಮಂದಿರಗಳಲ್ಲಿ ನಿಂತು ಆ ಕ್ರಿಸ್ತನನ್ನ ಬೋಧಿಸುವಾಗ ಪರಿಸರ ಸದ್ದುಕಾಯರು ಆತನನ್ನು ಹಿಡ್ಕೊಂಡು ಹೋಗಿ ಹೊಡೆದು ಬಡ್ದು, ಇನ್ನು ಮುಂದೆ ನೀವು ಕ್ರಿಸ್ತನ ಬಗ್ಗೆ ಬೋಧನೆ ಮಾಡಬಾರ್ದಿಲ್ಲ ಅಂದ್ರೆ ನೀವು ಕೊಂದು ಬಿಡ್ತೀವಿ ಅಂತಂದ್ರೆ, ಪೇತ್ರನು ಹೇಳಿದ ಮಾತೇನು ಗೊತ್ತಾ, ಆತನ ಹೆದರ್ಕೊಂಡು ಓಡೋಗ್ಲಿಲ್ಲ. ಧೈರ್ಯದಿಂದ ನಿಂತು ಕ್ರಿಸ್ತನಿಗಾಗಿ ನಿಂದೆ ಅವಮಾನಗಳನ್ನು ಅನುಭವಿಸೋದಕ್ಕೆ, ಹಿಂಸೆ ಅನುಭವಿಸೋದಕ್ಕೆ ನಮಗೆ ಯೋಗ್ಯವನ್ನಾಗಿರಿಸಿದ ದೇವರಿಗೆ ಸ್ತೋತ್ರ ಅಂತ ಹೇಳಿ ಅವರು ಬೆದರಿಸಿದ್ರು ಕೂಡ ಹೊಡೆಸ್ಕೊಂಡು ಹೋಗಿ ಮತ್ತೆ ನಿಂತು ಮತ್ತೆ ಅದೇ ಬೋಧನೆ ಮಾಡ್ತಿದ್ರು. ಯಾಕಂದ್ರೆ ಆ ಪುನರುತ್ಥಾನದಿಂದ ಧೈರ್ಯ ತುಂಬಿಸ್ತು ಕ್ರೈಸ್ತರಲ್ಲಿ. ನಾವು ಕೂಡ ಪ್ರೇರಣೆ, ಈ ಲೋಕದಲ್ಲಿ ನಮ್ಮನ್ನು ಅನೇಕರು ಬೆದರಿಸ್ತಾರೆ, ಹೆದರಿಸ್ತಾರೆ. ನೀವು ಪೇತ್ರನಲ್ಲಿದ್ದಂತ ಧೈರ್ಯ, ನಮ್ಮ ದೇವರು ಬದುಕಿನವನಾಗಿರೋದ್ರಿಂದ ನಿಮ್ಮ ಹೃದಯದಲ್ಲಿ ಏನಿರಬೇಕು ಗೊತ್ತಾ, ಧೈರ್ಯದಿಂದ ಇರಬೇಕು. ಅವರ ಬೆದರಿಕೆಗೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾವಾಗಲೂ ಪುನರುತ್ಥಾನ ಜೀವ ಸ್ವರೂಪನಾದಂತ ದೇವರು ಯಾವತ್ತೂ ನಿಮ್ ಜೊತೆ ಇದ್ದಾನೆ. ಸೊ ಮೊದಲನೇ ರಕ್ಷಣೆ ಪುನರುತ್ಥಾನದಿಂದ ನಮಗೆ ಸಿಕ್ಕಂತ ಆಶೀರ್ವಾದ ಅಂತಂದ್ರೆ, ನಮಗೆ ರಕ್ಷಣೆ ಸಿಕ್ತು, ವಿ ರಿಸೀವ್ ಸಾಲ್ವೇಷನ್. ಎರಡನೇ ಆಶೀರ್ವಾದ ನಮಗೆ ಪುನರುತ್ಥಾನದಿಂದ ಸಿಕ್ಕಿದ್ದೇನಂತಂದ್ರೆ, ಯೇಸು ಸ್ವಾಮಿ ಮರಣವನ್ನು ಗೆದ್ದು ಎದ್ದು ಬಂದ. ಮರಣವನ್ನು ಗೆದ್ದು ಎದ್ದು ಬಂದ. ಇದರಿಂದ ನಮಗೆ ಸಿಕ್ಕಿದ್ದೇನು ಗೊತ್ತಾ, ಪುನರುತ್ಥಾನದಿಂದ ಕ್ರೈಸ್ತವ್ಯಕ್ಕೆ, ಕ್ರೈಸ್ತರೆಲ್ಲರಿಗೂ ಯೇಸು ಸ್ವಾಮಿ ಕೊಟ್ಟಂತ ಎರಡನೇ ಆಶೀರ್ವಾದ ಅಂತಂದ್ರೆ, ನಮ್ಮೆಲ್ಲರನ್ನು ಮರಣದ ಭಯದಿಂದ ಬಿಡಿಸಿದಾನೆ. ಲೋಕದಲ್ಲಿರೋರ್ನ ಯಾರನ್ನಾದ್ರೂ ನೋಡ್ರಿ, ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸ್ಕೊಂಡು ಬಾ ಅಂತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ಡಾಕ್ಟರ್ ನೋಡ್ಬೇಕಾದ್ರೆ ಎಲ್ಲರ ಭಯ ಹೆಂಗಿರುತ್ತೆ. ಒಂದ್ಸಲ ಯೋಚನೆ ಮಾಡ್ರಿ, ನಿಮ್ದು ಏನೋ ದೊಡ್ಡ ಸ್ಕ್ಯಾನಿಂಗ್ ಮಾಡಿಸಿದ್ರು, ನೀವು ಡಾಕ್ಟರ್ ಮುಂದೆ ಹೋಗಿ ಕುಂತ್ಬಿಟ್ರಿ, ಡಾಕ್ಟರ್ ನಿಮ್ ಸ್ಕ್ಯಾನಿಂಗ್ ಹೇಳಿದ್ರು. ಈಗ ಅಂದ್ರೆ ರಿಯಾಕ್ಷನ್, ನಿಮ್ ರಿಯಾಕ್ಷನ್ ಏನಿರುತ್ತೆ ಹೇಳಿ, ನಿಮ್ ಸ್ಕ್ಯಾನಿಂಗ್ ನೋಡಿ, ನಿಮ್ಗೆ ಅರ್ಧ ಎಲ್ಲ ಹೊಡೆದೋಗ್ಬಿಡುತ್ತೆ, ಏನ್ ಕಟ್ಟೆ ಮುಗೀತ ಅನ್ಕೊಂಡ್ಬಿಡ್ಲಿ. ಯಾಕೆಂದ್ರೆ ಎಲ್ಲರಿಗೂ ಭಯ ಏನು, ಇಲ್ಲಿ ಸಾಯ್ತೀನೋ. ಮರಣಕ್ಕೆ ಬಂದ್ರೆ ಮನುಷ್ಯ ಏನೇನ್ ಮಾಡ್ತಾನೆ ಗೊತ್ತಾ, ಯೋಬನ ಗ್ರಂಥ 2:4 ನೋಡಿ, ಸಾಯೋ ಸ್ಥಿತಿಗೆ ಬಂದ್ರೆ ಮನುಷ್ಯ ಏನೇನ್ ಮಾಡ್ತಾನೆ. ಯೋಬನ ಗ್ರಂಥ 2:4. ಹಾ
ಚರ್ಮಕ್ಕೆ ಚರ್ಮ, ಏನೋ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಎಷ್ಟು ಕೊಡ್ತಾನೆ? ನೀವು ಡಾಕ್ಟರ್ ಕಡೆ ಹೋದ್ರೆ, ನೋಡಮ್ಮ ನೀನ್ ಇನ್ನೊಂದು ವಾರದಾಗ ಸಾಯ್ತೀಯಾ ಅಂತ ಹೇಳ್ಬಿಟ್ರೆ ಅಂತ ಒಂದು ವಾರದಲ್ಲಿ ನೀನು ಹೋಗ್ಬಿಡ್ತೀಯ. ಆದ್ರೆ ಆಪರೇಷನ್ ಮಾಡಿದ್ರೆ ನೀನ್ ಬದುಕೋ ಚಾನ್ಸ್ ಒಂದು 10% ಚಾನ್ಸ್ ಇದೆ ಬದುಕೋದಕ್ಕೆ ಅಂತ ಹೇಳಿದ್ನ ತಿಳ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ? ದುಡ್ಡಾಕ್ ಲಾಸ್ ಮಾಡ್ಕೊಳ್ಳೋದು ಅನ್ಕೊಂತೀರಾ? ಏನ್ ಮಾಡ್ತೀರಾ ಹೇಳಿ? ಹೊಲ ಮನೆ ಮಾಡ ಎಲ್ಲ ಮಾರ್ಬಿಟ್ಟು ಡಾಕ್ಟರ್ ಎಷ್ಟು ಖರ್ಚಾದ್ರೂ ಬರೋ ನನ್ನ ಆಸ್ತಿನೆಲ್ಲ ಮಾರಿ ಹೋಗ್ತೀನಿ, ನಾನು ಬದುಕಿಸ್ಬಿಟ್ರೆ ಅಷ್ಟೇ ನಿಮ್ ಕೈ ಮುಗಿತೀನಿ. ಯಾಕೆ? ಪ್ರಾಣ ಅಂದ್ರೆ ಅಷ್ಟು, ಮರಣ ಅಂದ್ರೆ ಅಷ್ಟು ಭಯ. ಈ ಲೋಕದಲ್ಲಿರುವಂತ ಜನ ಮರಣವನ್ನು ನೋಡಿ ಭಯ ಪಡ್ತಾ ಇದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ನೋಡಿ, ICUದಲ್ಲಿ ಇರುವಂತರಾಗ್ಲಿ, ಆ ಪೇಷಂಟ್ಗಳ ಹೊರಗಡೆ ಇರುವಂತ ಬಂಧುಗಳಾಗ್ಲಿ, ಎಲ್ಲರ ಮುಖದಲ್ಲಿ ಏನಿರುತ್ತೆ? ಭಯ ಭಯ. ಏನಾಗುತ್ತೋ ಏನಾಗುತ್ತೋ. ಯಾಕೆ ಮರಣದ ಭಯ ಅಂತಂದ್ರೆ, ಮನುಷ್ಯನಲ್ಲಿ ಪಾಪ ಇರೋ ತನಕ ಮರಣ ಅವ್ರನ್ನ ಪೀಡಿಸುತ್ತೆ, ಮರಣದ ಭಯ ಅವ್ರನ್ನ ಕಾಡಿಸುತ್ತೆ. ಯಾಕಂತಂದ್ರೆ ಅವ್ರು ಸತ್ತ ಮೇಲೆ ಎಲ್ಲಿ ನರಕಕ್ಕೆ ಹೋಗ್ತೀನೋ ಅನ್ನೋ ಭಯ ಅವ್ರನ್ನ ಹಿಂಡ್ತಾ ಇರುತ್ತೆ ಅವ್ರನ್ನ. ಆದ್ರೆ ಕ್ರೈಸ್ತನ ಪುನರುತ್ಥಾನವಾಗೋದ್ರಿಂದ ಕ್ರೈಸ್ತರಲ್ಲಿ, ದೇವರ ಮಕ್ಕಳಲ್ಲಿ ಮರಣದ ಭಯವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾನೆ. ಕ್ರೈಸ್ತರಿಗೆ ಮರಣ ಅಂದ್ರೆ ಭಯ ಇಲ್ಲ. ಈಗ ಮರಣ ಅಂದ್ರೆ ಕ್ರೈಸ್ತರಿಗೆ ಹೇಗೆ ನೋಡಬೇಕು ಅಂತಂದ್ರೆ, ವಾಟ್ ಡೆತ್ ಶುಡ್ ಬಿ ಟು ಅ ಕ್ರಿಸ್ಟಿಯನ್. ಕೀರ್ತನೆಗಳ ಗ್ರಂಥ 9ನೇ ಕೀರ್ತನೆ 13ನೇ ವಚನ, 9ನೇ ಕೀರ್ತನೆ 13ನೇ ವಚನ. ಏನೇನೋ ಯೆಹೋವನೇ ಮರಣ ದ್ವಾರದೊಳಗೆ ಸೇರದಂತೆ. ಯಾವುದು ಮರಣ ಅಂದ್ರೆ ಏನು? ಲೋಕದಲ್ಲಿರುವಂತಹ ಜನರಿಗೆ ಮರಣ ಅಂದ್ರೆ ಭಯ, ಲೋಕದಲ್ಲಿರುವಂತಹ ಜನರಿಗೆ ಮರಣ ಅಂದ್ರೆ ಹೆದರಿಕೆ. ಆದ್ರೆ ಕ್ರೈಸ್ತರಿಗೆ ಮರಣ ಅಂದ್ರೆ ಅದು ಒಂದು ದ್ವಾರ, ಒಂದು ಮಾರ್ಗ. ಯಾವುದಕ್ಕೆ ಮಾರ್ಗ, ಯಾವುದಕ್ಕೆ ದ್ವಾರ ಅಂತಂದ್ರೆ, ಈಗ ನಾವು ಹೊರಗಡೆಯಿಂದ ಒಳಗಡೆ ಬರ್ಬೇಕಂದ್ರೆ ಡೋರ್ ಹೀಗೆ ದಾಟು ಬರ್ತೀವಲ್ಲ, ಡೋರ್ ದಾಟು ಬರ್ತೀವೋ ಅದೇ ರೀತಿಯಾಗಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗಬೇಕಂದ್ರೆ ಒಂದು ಡೋರ್ ಅನ್ನ ದಾಟೋಬೇಕು. ಆ ದ್ವಾರನೇ ಮರಣ. ಕ್ರೈಸ್ತರಿಗೆ ಮರಣ ಅಂದ್ರೆ ಭಯ ಅಲ್ಲ, ಅದೊಂದು ಮಾರ್ಗ. ಇಟ್ಸ್ ಅ ಡೋರ್ ಟು ಹೆವೆನ್. ನಮಗೆ ಯಾಕೆ ಭಯ ತೆಗೆದುಬಿಟ್ಟಿದೆ ಅಂತಂದ್ರೆ, ನಾವು ಸತ್ತ ಮೇಲೆ ನಮ್ಮ ಒಂದು ನಂಬಿಕೆ ಇದೆ, ನಾವು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಇರ್ತೀವಿ ಅಂತ. ಅದು ಲೋಕದಲ್ಲಿ ಇರುವಂತವ್ರಿಗಿಲ್ಲ, ಅದಕ್ಕೆ ಅವರು ಭಯ ಪಡ್ತಾರೆ. ಆದ್ರೆ ಕ್ರಿಸ್ತನು ಪುನರುತ್ಥಾನವಾಗೋದ್ರಿಂದ ಎಲ್ಲಾ ಕ್ರೈಸ್ತರಲ್ಲಿ ಮರಣದ ಭಯ ತೆಗೆದುಬಿಟ್ಟಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮಗೆ ರೋಗಗಳು ಬರ್ಬೋದು, ಶರೀರ ಬಲಹೀನವಾಗಬಹುದು. ಮರಣದ ಹಾಸಿಗೆಯಲ್ಲಿ ನೀವು ಇದ್ದಾಗ ಕ್ರೈಸ್ತರಾಗಿ ನಿಮ್ಮಲ್ಲಿ ಒಂದು ವೇಳೆ ನಿಮ್ಮಲ್ಲಿ ಭಯ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ನಿಮ್ಮಲ್ಲಿ ಇನ್ನೂ ಅರಿಕೆ ಮಾಡದಿರುವಂತ ಪಾಪಗಳಿದಾವೆ, ಅದಕ್ಕೆ ನೀವು ಭಯ ಪಡ್ತಾ ಇದ್ದೀರ. ನಿಮ್ ಭಯ ಏನಂತಂದ್ರೆ, ನಾನು ಎಲ್ಲಿ ಸತ್ತರೆ ನರಕಕ್ಕೆ ಹೋಗ್ತೀನಂತ. ಆದ್ರೆ ಒಂದು ವೇಳೆ ನಿಮ್ಮ ಹೃದಯಗಳನ್ನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಪರಿಶುದ್ಧವಾದಂತ ಮನಸ್ಸಾಕ್ಷಿನ ಹೊಂದಿದವರಾದ್ರೆ, ನೀವು ಮರಣದ ಹಾಸಿಗೆಯಲ್ಲಿ ಇದ್ರು ಕೂಡ ಒಂದ್ ವೇಳೆ ಡಾಕ್ಟರ್ ಬಂದು ನಿಮಗೆ ಇನ್ನೊಂದು ವಾರಕ್ಕಿಂತ ಜಾಸ್ತಿ ಬದುಕೋದಿಲ್ಲ ಅಂತ ಹೇಳಿದ್ರು, ನಿಮ್ಮ ಹೃದಯದ, ನಿಮ್ಮ ಮುಖದಲ್ಲಿ ಭಯ ಕಾಣಿಸೋದಿಲ್ಲ. ಒಂದು ನಿರೀಕ್ಷೆ ಕಾಣಿಸುತ್ತೆ. ಏನಂದ್ರೆ, ನಾನು ಈ ಲೋಕ ಬಿಟ್ಟ ಮರುಕ್ಷಣ ನನ್ನ ರಕ್ಷಕರನ್ನ ಮುಖಾಮುಖಿಯಾಗಿ ನಾನು ಕಾಣ್ತೇನೆ. ಆ ಧೈರ್ಯ ನಮ್ಮಲ್ಲಿ ಯಾವಾಗ ಬರುತ್ತೆ ಅಂದ್ರೆ, ಕ್ರಿಸ್ತನ ಪುನರುತ್ಥಾನದಲ್ಲಿ ಇದ್ದಾಗ. ನಿಮ್ಮಲ್ಲಿ ಒಂದ್ ವೇಳೆ ಈಗಲೂ ಭಯ ಇದ್ರೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ, ನಿಮ್ಮಲ್ಲಿ ಭಯ ಇದ್ರೆ ಯು ಆರ್ ನಾಟ್ ಪ್ರಿಪೇರ್ಡ್ ಟು ಫೇಸ್ ಗಾಡ್. ನೀವು ದೇವರನ್ನ ಎದುರಿಸೋದಕ್ಕೆ ಇನ್ನೂ ಸಿದ್ಧರಾಗಿಲ್ಲ ಅಂತ ಅರ್ಥ. ಆದ್ರೆ ಯಾರು ಸಿದ್ಧರಾಗಿರ್ತಾರೋ ಅವ್ರ ಮುಖದಲ್ಲಿ ಮಹಿಮೆ ತುಂಬಿಸಲ್ಪಟ್ಟಿರುತ್ತೆ. ಮರಣದ ಹಾಸಿಗೆಯಲ್ಲಿ ಇರ್ತಾರೆ, ಅವರ ಮುಖದಲ್ಲಿ ಮರಣದ ಭಯ ಕಾಣಿಸಲ್ಲ, ಒಂಥರ ಆನಂದ ಕಾಣಿಸುತ್ತೆ. ದೇವರ ಮಹಿಮೆ ಅವರ ಮುಖದಲ್ಲಿ ಪ್ರಕಾಶಿಸುತ್ತೆ. ಅಂತಹ ಅದ್ಭುತವಾದಂತಹ ಮರಣ. ನೀತಿವಂತರ ಮರಣ ದೇವರ ದೃಷ್ಟಿಯಲ್ಲಿ ಘನವಾದದ್ದು. ನೀವು ಮರಣಕ್ಕೆ ಭಯ ಪಡೋದ ಅವಶ್ಯಕತೆ ಇಲ್ಲ. ಲೋಕದಲ್ಲಿರುವಂತ ನಿರೀಕ್ಷೆಯವರು ಭಯ ಪಡ್ತಾರೆ, ಹೆದರ್ತಾರೆ, ಅಳ್ತಾರೆ. ನಾವೇನ್ ಮಾಡ್ಬೇಕು? ಒಂದು ನಂಬಿಕೆಯಿಂದ ಬರಬೇಕು. ಹಲ್ಲೆಲೂಯಾ. ಕ್ರಿಸ್ತನ ಮರಣ ನಮಗೆ ಏನ್ ಕೊಟ್ಟಿದೆ? ಮರಣದ ಭಯದಿಂದ ಬಿಡಿಸಿತ್ತು. ಮೂರನೇ ಆಶೀರ್ವಾದ, ಕ್ರಿಸ್ತನ ಪುನರುತ್ಥಾನದಿಂದ ನಮಗೆ ಕೊಟ್ಟದ್ದು ಏನು ಅಂತಂದ್ರೆ, ನಮಗೊಂದು ಹೊಸ ಜೀವನ ಕೊಟ್ಟಿದ್ದಾನೆ ದೇವರು. He gave us a new life and new identity in Christ. ಕ್ರಿಸ್ತನಲ್ಲಿ ಹೊಸ ಗುರುತಿಸುವಿಕೆ ನಮಗೆ ಸಿಕ್ತು. ಈಗ ನಾವು ಹಳೆ ವ್ಯಕ್ತಿಗಳಲ್ಲ, ಕ್ರಿಸ್ತನಲ್ಲಿ ಒಂದು ನೂತನ ಸೃಷ್ಟಿಯಾಗಿದ್ದೇವೆ. ಕ್ರಿಸ್ತನ ಪುನರುತ್ಥಾನದಿಂದ ನಮ್ಮಲ್ಲಿ ಹಳೆಯ ವ್ಯಕ್ತಿ ಹೋಗಿದ್ದಾನೆ. ಈಗ ಕ್ರಿಸ್ತನಲ್ಲಿ ಒಂದು ನೂತನವಾದಂತ ವ್ಯಕ್ತಿ, ನೂತನ ಸ್ವಭಾವ, ನೂತನ ಮನಸ್ಸು, ನೂತನ ಆನಂದ, ಸಮಾಧಾನ,
ಆ ಪುನರುದ್ಧಾನ ಶಕ್ತಿಯಿಂದ ನಡೆಯುವಂತ ಒಬ್ಬ ಕ್ರೈಸ್ತರು ಕಾಣಿಸ್ತಾನೆ. ಪುನರುದ್ಧಾನದ ಶಕ್ತಿ ನಿಮ್ಮಲ್ಲಿದ್ರೆ ಒಬ್ಬ ನೂತನ ಸೃಷ್ಟಿಯಾಗಿ ಕ್ರಿಸ್ತನ ಮುಂದೆ ಕಾಣಿಸ್ಕೊಳ್ತೀರ. ನಾಲ್ಕನೇದಾಗಿ ಇದು ನಮಗೊಂದು ಹೊಸ ನಿರೀಕ್ಷೆ. ದೇವರ ಮುಂದೆ ನೀತಿವಂತರನ್ನಾಗಿ ನಿಲ್ಲಿಸಿರಿ. ಇಟ್ ಮೇಡ್ ಅಸ್ ಜಸ್ಟಿಫೈಡ್ ಇನ್ ಕ್ರೈಸ್ಟ್, ಇನ್ ಫ್ರಂಟ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಮುಂದೆ ನಿಲ್ಲೋದಕ್ಕೆ ನಾವು ಪಾಪಿಗಳು, ಅಯೋಗ್ಯರು. ಆದ್ರೆ ಕ್ರಿಸ್ತನ ಪುನರುದ್ಧಾರನಾಗಿದ್ದರಿಂದ ನಮ್ಮ ಪಾಪಗಳು ಹೋಗಿ ನಾವು ದೇವರ ಮುಂದೆ ನೀತಿವಂತರಾಗಿ ನಿಲ್ಲೋದಕ್ಕೆ ಯೋಗ್ಯರಾಗಿದ್ವಿ. ಇದಕ್ಕೆ ಕಾರಣ ನಮ್ಮ ನೀತಿ ಕ್ರಿಯೆಗಳು, ನಮ್ಮ ದಾನ ಧರ್ಮಗಳು, ನಮ್ಮ ಪ್ರಾರ್ಥನೆಗಳಲ್ಲ, ಕೇವಲ ದೇವರ ದಯೆ, ದೇವರ ಕೃಪೆಯಿಂದ ನಾವು ಕ್ರಿಸ್ತನ ಮುಂದೆ ನೀತಿವಂತರನ್ನಾಗಿ ನಿಲ್ಲಿಸಿದ್ದು ಆತನ ಪುನರುದ್ಧಾನ ಶಕ್ತಿಯಿಂದ. ಆತನ ಪುನರುದ್ಧಾನ ಶಕ್ತಿಯಿಂದ. ಐದನೇದಾಗಿ ಪುನರುದ್ಧಾನ ಶಕ್ತಿ ನಮಗೆ ಏನ್ ಕೊಟ್ಟಿದೆ ಗೊತ್ತಾ? ಒಂದ್ ವೇಳೆ ಕ್ರಿಸ್ತನ ಬದುಕದೇ ಇದ್ರೆ ನಮಗೆ ನಿರೀಕ್ಷೆ ಇಲ್ಲ, ಆದ್ರೆ ನಮ್ಮಲ್ಲಿ ಒಂದು ಜೀವಕರವಾದಂತ ನಿರೀಕ್ಷೆನ ಉಂಟು ಮಾಡಿದ್ದೇನು? ಕ್ರಿಸ್ತನ ಪುನರುದ್ಧಾನ. ಕಡೆದಾಗಿ ಇನ್ನೊಂದು ಎರಡು ವಿಷಯಗಳು ನೋಡಿದ್ರೆ, ನಮಗೆ ನಿತ್ಯ ಜೀವ ಕೊಟ್ಟಿದ್ದು ಕ್ರಿಸ್ತನ ಪುನರುದ್ಧಾನ. ಕಡೆದಾಗಿ ದೇವರಿಗೆ ನಮಗೆ ಒಂದು ಮಾರ್ಗ ಮಾಡಿಕೊಟ್ಟಿದ್ದು ಪುನರುದ್ಧಾನ. ಗಾಡ್ ಗ್ರಾಂಟೆಡ್ ಅಸ್ ಅನ್ ಆಕ್ಸೆಸ್ ಟು ಹೆವೆನ್. ಹಳೆ ಒಡಂಬಡಿಕೆಯಲ್ಲಿ ದೇವದರ್ಶನದ ಗುಡಾರದಲ್ಲಿ, ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವದರ್ಶನದ ಮಂಜೂಷ ಇರ್ತಿತ್ತು. ಅಲ್ಲಿ ಯಾಜಕರು ಮಾತ್ರ ವರ್ಷಕ್ಕೆ ಒಂದ್ಸಲ ಮಾತ್ರ ಹೋಗ್ತಾ ಇದ್ರು. ಅದರ ಪರಿಶುದ್ಧ, ಅತಿ ಪರಿಶುದ್ಧ ಸ್ಥಳಕ್ಕೆ ಮಧ್ಯದಲ್ಲಿ ಒಂದು ತೆರೆ ಇರ್ತಿತ್ತು. ಆ ಅತಿ ಪರಿಶುದ್ಧ ಸ್ಥಳದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಹೋಗೋದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಆದ್ರೆ ಯಾವಾಗ ಕ್ರಿಸ್ತನು ಶಿಲುಬೆಯಲ್ಲಿ ಆತನ ಮರಣ ಹೊಂದಿದ್ನೋ, ಆ ಅತಿ ಪರಿಶುದ್ಧ ಸ್ಥಳಕ್ಕೆ ಇರುವಂತಹ ತೆರೆಯನ್ನು ಎರಡು ಭಾಗಗಳಾಗಿ ಹರಿದು ನಮ್ಮೆಲ್ಲರಿಗೂ ಕೂಡ ಅನ್ಯ ಜನರಾದಂತ ನಾವು ಕ್ರಿಸ್ತನೊಂದಿಗೆ ಸೇರಿ, ಇಸ್ರಾಯೇಲರೊಂದಿಗೆ ಸೇರಿ ದೇವರ ರಾಜ್ಯದಲ್ಲಿ ಪ್ರವೇಶಿಸೋಕೆ ದೇವರ ಅವಕಾಶ ಮಾಡಿಕೊಟ್ಟ. ದಯವಿಟ್ಟು ಆಮೇಲೆ ಮನೆಗೆ ಹೋದ್ಮೇಲೆ ಓದ್ಕೊಳ್ಳಿ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಅದ್ಭುತವಾದ ಮಾತಿರುತ್ತೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 16. ಈ ಹಟ್ಟಿಗೆ ಸೇರದಿರುವ ಬೇರೆ ಕುರಿಗಳು ನನಗವೆ. ಇಲ್ಲಿ ಯೇಸು ಸ್ವಾಮಿ ಅದ್ಭುತವಾದ ಮಾತನ್ನು ತಿಳಿಸಿರ್ತಂದ್ರೆ, ಈ ಹಟ್ಟಿಗೆ ಸೇರದಿರುವ ಬೇರೆ ಕುರಿಗಳು. ಏನಿದರ ಅರ್ಥ ಅಂತಂದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿರೋದ್ರಿಂದ ನಮಗೇನ್ ಸಿಕ್ತು ಅನ್ನೋದನ್ನ ಒಂದು ಕಡೆಯಲ್ಲಿ, ಅನ್ಯ ಜನರು, ನಾವು ಇಸ್ರಾಯೇಲರಲ್ಲ, ನಾವು ಅನ್ಯ ಜನರು. ನಮ್ಮ ಪರಿಸ್ಥಿತಿ ಎಷ್ಟು ಭಯಂಕರವಾದದ್ದಂತಂದ್ರೆ, ನಿಮ್ಗೊಂದು ವಚನ ತೋರಿಸಿ ಮುಂದೆ ಹೋಗ್ತೀನಿ. ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ. ನಾವು ಯೇಸು ಸ್ವಾಮಿನ ಅರಿಯದಿದ್ರೆ, ಯೇಸು ಸ್ವಾಮಿ ಒಂದು ವೇಳೆ ಪುನರುತ್ಥಾನ ಆಗದಿದ್ರೆ ನಮ್ಮ ಪರಿಸ್ಥಿತಿ ಎಷ್ಟು ಭಯಂಕರವಾಗಿರ್ತದೆ ಅಂತ ನೋಡಿದ್ರೆ, ಎಫೆಸದವರ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ಓದ್ತಾ ಇದ್ದೀನಿ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು. ನಮ್ಮ ಪರಿಸ್ಥಿತಿ ನೋಡ್ರಿ, ಅನ್ಯ ಜನರಾದಂತ ನಾವು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದಿರೋದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರೈಸ್ತೇಸುವನ್ನು ಸೇರುವವರಾಗಿದ್ದೀರಿ, ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ನಮಗೆ ನಿರೀಕ್ಷೆ ಇಲ್ಲ, ದೇವರ ಬಳಿಯಲ್ಲಿ ಬರೋದಕ್ಕೆ ಅಧಿಕಾರನೇ ಇಲ್ಲ ನಮಗೆ. ಈ ಹಟ್ಟಿಗೆ ಸೇರಿದಿರುವ ಇನ್ನು ಬೇರೆ ಕುರಿಗಳು ಅಂದ್ರೆ ಅರ್ಥ ಗೊತ್ತಾ? ಈ ಹಟ್ಟು ಅಂತಂದ್ರೆ ಇಸ್ರಾಯೇಲ್ ಜನರು, ಆ ಹಟ್ಟು ದೇವರ ಕುರಿಗಳು ಯಾರಂತಂದ್ರೆ ಇಸ್ರಾಯೇಲ್ ಜನರು. ಆದ್ರೆ ಆ ಇಸ್ರಾಯೇಲ್ ಜನರಲ್ಲದೆ ಅನ್ಯ ಜನರಾದಂತ ನಮ್ಮನ್ನು ಕೂಡ ಯೇಸು ಸ್ವಾಮಿ ಏನ್ ಮಾಡೋದು ಗೊತ್ತಾ? ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಪುನರುದ್ಧಾರಣದಾಗ ಆ ಇಸ್ರಾಯೇಲ್ ಜನರು ತಿರಸ್ಕಾರ ಮಾಡದಂತ ಆ ಸುವಾರ್ತೆಯನ್ನು ಅನ್ಯ ಜನರು ಇನ್ನೊಂದು ಹಟ್ಟಿಗೆ ಸೇರಿದಂತ ಕುರಿಗಳಾದಂತ ನಮಗೆ ಬರ್ತದೆ. ನಾವು ಆದ್ರಿಂದ ಅನ್ಯ ಜನರು ಇಸ್ರಾಯೇಲರೊಂದಿಗೆ ಸಮಾನವಾದಂತ ಹಕ್ಕನ್ನು ಹೊಂದಿ ದೇವರ ರಾಜ್ಯದಲ್ಲಿ ಪಾತ್ರರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರಿಯ ಮಕ್ಕಳೇ, ಈ ಪುನರುದ್ಧಾನದ ಶಕ್ತಿಯನ್ನು ಕೇವಲ ನಾವು ಆಚರಿಸೋದಲ್ಲ, ಆ ಪುನರುದ್ಧಾನದ ಶಕ್ತಿಯನ್ನು ನಾವು ಸ್ವೀಕರಿಸಬೇಕು, ನಮ್ಮಲ್ಲಿ ಹೊಂದಿಕೊಂಡವರಾಗಿ ನಡಿಬೇಕು. ಬಹಳಷ್ಟು ಜನ ಇನ್ನೂ ಹೇಗೆ ಬದುಕ್ತಾ ಇದ್ದಾರೆ ಗೊತ್ತಾ? 90% ಕ್ರಿಶ್ಚಿಯನ್ಸ್ ಇನ್ನೂ ಯೇಸು ಸ್ವಾಮಿ ಸಮಾಧಿಯಲ್ಲಿ ಇದ್ದಂಗೆ ನೋಡ್ತಾ ಬದುಕ್ತಾ ಇದ್ದಾರೆ. ಹೆಂಗ್ ಬದುಕ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಸಮಾಧಿಯಲ್ಲೇ ಇದ್ದಾನೆ ಅನ್ನೋ ತರ ಬದುಕ್ತಾ ಇದ್ದಾರೆ. ಇನ್ನೂ ಆತನ ಸಮಾಧಿಯಲ್ಲೆಲ್ಲ ಬದುಕಿದ್ದಾನೆ, ಆತನು ಬದುಕಿದವನು. ರಿಮೆಂಬರ್, ಎಂಪವರ್ಡ್ ಕ್ರಿಶ್ಚಿಯನ್ ಲೈಫ್ ಅನ್ನು ನಾವು ಬದುಕಬೇಕು. ಯಾಕಂತಂದ್ರೆ ನಮ್ಮ ದೇವರಿನ್ನು ಸಮಾಧಿಯಲ್ಲಿ ಇಲ್ಲ, ಖಾಲಿ ಸಮಾಧಿ. ನಾವು ವಿ ಆರ್ ರಿಸರೆಕ್ಟೆಡ್ ಇನ್ ಕ್ರೈಸ್ಟ್.
ಹಲ್ಲೆಲೂಯಾ. ಧೈರ್ಯವಾಗಿ ನಾವು ಏನ್ ಮಾಡ್ಬೇಕು? ಈ ಲೋಕದಲ್ಲಿ ಮುಂದೆ ಹೋಗೋ ನಮ್ಮ ನಂಬಿಕೆ ಪುನರುತ್ಥಾನದ ಅನೇಕ ಸಂದರ್ಭಗಳಲ್ಲಿ ಅನೇಕರಿಗೆ ಕಾಣಿಸ್ಕೊಂಡ. ಆದ್ರೆ ಪುನರುತ್ಥಾನ ಆದ್ಮೇಲೆ ಯಾರಂಗಿರಬಾರ್ದು, ನಾವು ಯಾರು ಹಾಗಿರಬಾರ್ದು. ಸೊ ನಮ್ ಧಾರವಾಡ ಭಾಷೆ, ಸೊ ಒಂದೊಂದ್ಸಲ ಕನ್ನಡ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಬೇರೆ ಅನ್ಸಿದ್ರೆ ನೀವು ಬೇರೆ ತಿಳ್ಕೊಬೇಡಿ. ಇದು ನಿಮ್ ಕನ್ನಡ ನಮ್ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಯಾರ ಹಾಗೆ ನಾವು ಇರಬಾರ್ದು ಅಂತಂದ್ರೆ ನಮ್ಮ ದೊಡ್ಡಣ್ಣ ಒಬ್ರು ಇದ್ದಾರೆ, ಅವರ ಹೆಸರೇ ತೋಮ. ಯಾರ್ರಿ? ತೋಮ. ತೋಮನಾಗೆ ಇರಬೇಡ್ರಿ. ಸ್ಟಾಪ್ ಲಿವಿಂಗ್ ಲೈಕ್ ತೋಮ. ಇದೇ ಪ್ರಸಂಗ 2ನೇ ಭಾಗ. ಯಾಕೆ ಬ್ರದರ್ ಏನಾಯ್ತು ಅಂತಂದ್ರೆ ಪುನರುದ್ಧಾನ ಆಯ್ತು, ಆದ್ರೂ ನಮ್ಮಲ್ಲಿ ಅನೇಕರು ಯಾರಂತಂದ್ರ ತೋಮರೇ. ಯಾಕೆ ಅಂತಂದ್ರೆ ತೋಮ 3.5 ವರ್ಷ ಯೇಸು ಸ್ವಾಮಿ ಬೋಧನೆಗಳನ್ನ ಕೇಳ್ದ. ಆದ್ರೆ ಯೇಸು ಸ್ವಾಮಿ ಬೋಧನೆಗಳಲ್ಲಿ ಹೇಳಿದ್ದೇನು ಗೊತ್ತಾ? ನಾನು 3ನೇ ದಿನ ಎದ್ದು ಬರ್ತೀನಿ ಅಂತ ಹೇಳಿದ್ರೆ ಅದು ಮಾತ್ರ ತೋಮನಿಗೆ ಕೇಳದಾದ್ರೆ ನೆನಪಿಲ್ಲ. ನಾವು ತೋಮರೇ ವಾರ ವಾರ ಪ್ರಸಂಗಗಳನ್ನು ಕೇಳ್ತೀವಿ. ವರ್ಷಕ್ಕೆ 53 ಭಾನುವಾರ ಪ್ರಸಂಗಗಳು, ಬೈಬಲ್ ಸ್ಟಡಿಗಳು, ಶುಕ್ರವಾರ ಪ್ರಾರ್ಥನೆಗಳು, ಆ ಉಜ್ಜೀವನ ಕೊಟ್ಟು ಎಲ್ಲ ಇಷ್ಟು ಪ್ರಸಂಗ ಕೇಳಿದ್ರೆ ಎಲ್ಲಿದಾವ ನಿಮ್ ತಲೆಯಲ್ಲಿ ಇದಾವ ಇಲ್ಲ ಅಂತಂದ್ರೆ ಇನ್ನು ಹೆಂಗ್ ಬದುಕ್ತಾರೆ ಅಂದ್ರೆ ಹೆಣ ಬದುಕು ಬದುಕ್ತಾರೆ. ಅದೇ ಜನರು ವಾಸಿ. ಮತ್ತೆ ಇಷ್ಟು ಪ್ರಸಂಗಗಳನ್ನು ಕೇಳಿ ಮಾಡಿದ್ರ ತೋಮ ಕೇಳ್ದ, ಆದ್ರೆ ಆ ಮಾತುಗಳ ಮೇಲೆ ನಂಬಿಕೆ ಇಲ್ಲ. ಯೇಸು ಸ್ವಾಮಿ ಮಾತು ಶಿಷ್ಯರು ನಂಬಲಿಲ್ಲ. ಅದಕ್ಕೆ ಅವ್ರು ಹೋಗ್ಬಿಟ್ಟು 3ನೇ ದಿನ ಎದ್ದು ಬರ್ತೀನಿ ಅಂತ ಹೇಳ್ದ. ಇವ್ರು ನಂಬಲಿಲ್ಲ. ನಂಬಿದ್ದು ಯಾರು ಗೊತ್ತಾ? ಶತ್ರುಗಳು ನಂಬಿದ್ರು. ಅವ್ರು ನಂಬಿದ್ರು ಯೇಸು ಸ್ವಾಮಿ ಎದ್ದು ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ಸಮಾಧಿಗೆ ಏನ್ ಮಾಡ್ದ? ರೋಮ ಸೈನಿಕರು ಇಟ್ರು. 2 ತೋಮ ಯೇಸು ಸ್ವಾಮಿ ಎದ್ದು ಬಂದ ಮೇಲೆ ಕೂಡ, ಯೇಸು ಸ್ವಾಮಿ ಬದುಕಿದ್ರು ಕೂಡ ಇನ್ನು ಎದ್ರಲ್ಲಿ ಬದುಕಿದ ಗೊತ್ತಾ? ಡೌಟ್ ಅಲ್ಲೇ ಬದುಕ್ತದೆ. ಹಿ ವಾಸ್ ಲಿವಿಂಗ್ ಅಂಡರ್ ಡೌಟ್, ಕಾನ್ಸ್ಟೆಂಟ್ ಡೌಟ್. ಇವಾಗ ನಮ್ಮಲ್ಲಿ ಕೂಡ ಕ್ರೈಸ್ತರು ಯೇಸು ಸ್ವಾಮಿ ಬದುಕಿದಾನೆ, ನೀವು ನಂಬಿಕೆ ಒಳಂತ ಜೀವ ಸ್ವರೂಪದಂತ ನಂಬಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರು ಈಗಲೂ ಕ್ರೈಸ್ತರಲ್ಲಿ ಗೊತ್ತಾ? ಇನ್ನೂ ಡೌಟ್ ಇದೆ. 1-2 ವರ್ಷದಿಂದ ನಾನು ಮಿರೇಜ್ ಸೋಲಾಪುರ ಪ್ರಾಂತದಲ್ಲಿ ಸೇವೆಗಾಗಿ ಹೋಗ್ತಾ ಇದ್ದೆ. ನಾನು ಇನ್ನೊಂದು ಸಹೋದರ ಜೊತೆ ಟ್ರೈನಲ್ಲಿ ಕೂತ್ಕೊಂಡೆ. ನನ್ನ ಫ್ರೆಂಡ್ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದ. ನಾನು ಬೈಬಲ್ ಹೋಗ್ತಾ ಇದ್ದೆ. ಆ ಫ್ರೆಂಡು ನನಗಿಂತ ಕ್ರಿಸ್ತನ ಮುಂದೆ ತಿಳ್ಕೊಂಡವನು. ಅವನು ಸೇವೆ ಮಾಡ್ತಾನೆ, ಬೋಧನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಒಂದು 20-25 ವರ್ಷಗಳ ಅನುಭವ ಇದೆ. ನಾನು ಬೈಬಲ್ ಹೋಗ್ತಾ ಇದ್ದೆ. ಅವನು ಟ್ರೈನ್ ಚಿನ್ನ ಹೋಗು, ಒಂದು ಕ್ವಶನ್ ಕೇಳ್ತೀನಿ, ಏನ್ ಬೇಜಾರು ಹೋಗ್ಬೇಡ, ಆಗ್ಬೇಡ ಹೇಳ್ದೆ. ಏನ್ ಕ್ವಶನ್ ಕೇಳೋದು ಗೊತ್ತಾ? ಯೇಸು ಸ್ವಾಮಿ ನಿಜವಾಗ್ಲೂ ದೇವರಲ್ಲ ಅಂತ ನಿನಗೆ ಏನ್ ತಗೊಂಡು ಹೊಡಿಬೇಕು? ಇಷ್ಟು ವರ್ಷ ಏನ್ ನಂಬಿದೀನಿ ನೀನು? ಬುದ್ಧಿ ಐತಲ್ಲ ನಿನಗೆ? ಹೋಗಿಲ್ಲ ಅಂತ ಹೇಳಿ ಬೈದು ಸರಿಯಾಗಿ ಒಂದು ಕಬಾಬ್ ಮಾಡ್ಬಿಟ್ರಿ. ಯಾಕೆ ಇಷ್ಟು ವರ್ಷ? ಈಗಲೂ ಇಲ್ಲಿ ತೋಮಗಳೇ ಅರ್ಧ ಜನ ಸಭೆಗೆ ಬರ್ತೀರಿ, ಕೂತ್ಕೊಂಡಿರ್ತೀರಿ, ಇನ್ನೂ ಮನಸ್ಸಿಗೆ ಹೋದ್ಮೇಲೆ ಏನಂದ್ರೆ ಡೌಟ್. ಮನೆಯಿಂದ ಬರೋ ಬೈಬಲ್ ಹಿಡ್ಕೋಬೇಕಾದ್ರೆ ಇನ್ನೂ ಡೌಟ್. ಯಾಕೆ ಹಿಡ್ಕೊಳಮ್ಮ? ಯಾಕಂದ್ರೆ ಇನ್ನೂ ನಿಮಗೆ ಪೂರ್ತಿ ನಂಬಿಕೆ ಬರಲಿಲ್ಲ. ತೋಮರಾಗಿರ್ಬೇಡ್ರಿ. ನೀವು ನಂಬಿದ್ರು ನಿಜವಾದ ನಂಬಿಕೆಯಲ್ಲಿದ್ದೀರ, ಆದ್ರೂ ನಿಮ್ಮಲ್ಲಿ ಡೌಟ್ ಯಾಕೆ? ಭಾನುವಾರ ಇಲ್ಲಿ, ಶುಕ್ರವಾರ ಒಂದ್ ಕಡೆ ಹೋಗಿ ತಾಯತ್ ಕಟ್ಟಿಸ್ಕೊಂತೀರಿ, ಇನ್ನೊಂದ್ ಕಡೆ ಹೋಗಿ ನಿಂಬೆ ನಡ್ಕೊಂತೀರಿ. ಬುದ್ಧಿ ಇದೆಯಲ್ಲ ನಿಮ್ಗೆ? ನೀವು ಯಾವ ದೇವ್ರ ನಂಬಿತ್ತು? ಜೀವ ಸ್ವರೂಪನ ದೇವ್ರ ನಂಬಿದಾಗ ತೋಮರಂಗೆ ಯಾಕೆ ಬದುಕ್ತೀರಿ? ಸ್ಟಾಪ್ ಲಿವಿಂಗ್ ಇನ್ ಡೌಟ್. ಜೀವ ಸ್ವರೂಪನದಂತ ದೇವರು. ತೋಮ ಅನುಮಾನದಲ್ಲೇ ಇದ್ದಾನೆ. ಅವನು ಅನುಮಾನದಲ್ಲಿರೋದಷ್ಟೆಲ್ಲ, ಇನ್ನು ಏನು ಭಯದಲ್ಲೇ ಬದುಕ್ತಾ ಇದ್ದಾನೆ. ಯೇಸು ಸ್ವಾಮಿ ಪುನರುತ್ಥಾನನಾಗಿದ್ದಾನೆ. ಆ ಪುನರುತ್ಥಾನವನ್ನು ನೀವು ಸ್ವೀಕರಿಸದೇ ಇರೋ ತನಕ ನೀವು ಭಯದಲ್ಲೇ ಬದುಕ್ತೀರಾ. ಯಾವಾಗ ಪುನರುತ್ಥಾನ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಒಂದು ವ್ಯಕ್ತಿ ಒಂದು ಕತ್ತಲಿರುವಂತಹ ರೂಮಲ್ಲಿ ಕೂತ್ ಬಿಟ್ಟಿದ್ದಾನೆ, ಪಕ್ಕದಲ್ಲೇ ಸ್ವಿಚ್ ಇದೆ, ಸ್ವಿಚ್ ಹಾಕಿದ್ರೆ ಬಲ್ಬ್ ಹತ್ಬಿಡುತ್ತೆ. ಆದ್ರೆ ಸ್ವಿಚ್ ಹಾಕ್ಲಿಲ್ಲ ಅಂದ್ರೆ ನಿನಗೆಲ್ಲಿ ಬಲ್ಬ್ ಬರ್ತದೆ? ಬೆಳಕಿಲ್ ಬರುತ್ತೆ. ಕ್ರೈಸ್ತವ್ಯದಲ್ಲಿ ದೇವರಲ್ಲೇ ಇದೀವಿ, ಆದ್ರೂ ಕೂಡ ನಾವೇನಂದ್ರೆ ಆ ಬೆಳಕು ನಮ್ಮ ಮೇಲೆ ಇಲ್ಲ. ಯಾಕೆ? ಇನ್ನೂ ಕತ್ತಲಲ್ಲಿ ಬದುಕ್ತಾ ಇದೀವಿ. ಸ್ಟಿಲ್ ಲಿವಿಂಗ್ ಅಂಡರ್ ಡೌಟ್, ಸ್ಟಿಲ್ ಲಿವಿಂಗ್ ಇನ್ ಫಿಯರ್, ಸ್ಟಿಲ್ ಲಿವಿಂಗ್ ಅಂಡರ್ ಕಾನ್ಸ್ಟೆಂಟ್ ಪ್ರೆಷರ್. ಯಾಕೆ ತೋಮಗೆ ಈ ತರ ಇತ್ತು ಅಂತಂದ್ರೆ ಕಾರಣ ಬೇಗ ಹೇಳಿ ಮುಗಿಸ್ತೇನೆ. ಮೊದಲನೇದು, ತೋಮ ಯಾಕೆ ಇದರಲ್ಲಿ ಅಂತಂದ್ರೆ ಯೇಸು ಸ್ವಾಮಿ ಮೊದಲನೇ ಸಲ ಶಿಷ್ಯರಿಗೆ ಕಾಣಿಸ್ಕೊಂಡಾಗ ಶಿಷ್ಯರಿದ್ರು, ಶಿಷ್ಯರೊಳಗಡೆ ತೋಮ ಇಲ್ಲ. ಯಾರೆಲ್ಲ ರೀ? ತೋಮ ಇಲ್ಲ. ತೋಮನಲ್ಲಿ ಅನುಮಾನ ಹುಟ್ಟೋದಕ್ಕೆ ಕಾರಣ ಏನು ಅಂತಂದ್ರೆ ಮೊದಲಿದು ಅವನು ಶಿಷ್ಯನಲ್ಲಿ ಇಲ್ಲದೇ ಇರೋದು. ಇವತ್ತು ಕೂಡ ಅನೇಕರು ಸಭೆಯ ಸಹವಾಸದಲ್ಲಿ
ಫೆಲೋಶಿಪ್ ಅಲ್ಲಿ, ಆರಾಧನೆಗಳಲ್ಲಿ ಭಾಗಿಯಾಗದೆ ನೀವು ದೂರ ದೂರ ಇದ್ರೆ, ನೀವು ಸಹವಾಸದಲ್ಲಿ ಶಿಷ್ಯರಿದ್ದ ಕಡೆ ಯೇಸು ಸ್ವಾಮಿ ಕಾಣಿಸ್ಕೊಂಡ. ಆದ್ರೆ ತೋಮನಿಗೆ ಯೇಸು ಸ್ವಾಮಿ ಕಾಣಿಸ್ಲಿಲ್ಲ, ಯಾಕಂದ್ರೆ ಅಲ್ಲಿ ಅವನು ಇರಲಿಲ್ಲ. ನಿಮಗೂ ಕೂಡ ದೇವರ ಕೃಪೆ, ದೇವರ ದಯೆ, ದೇವರ ವಾಕ್ಯ ನಿಮಗೆ ಸಿಗಬೇಕಂದ್ರೆ ನೀವು ಸಹವಾಸದಲ್ಲಿ ಇರಬೇಕು, ಪ್ರತಿ ಭಾನುವಾರ ಸಭೆಗೆ ಬರಬೇಕು. ಈ ಫೆಲೋಶಿಪ್ ಅಲ್ಲಿ ನೀವು ಮುಂದುವರಿತಾ ಇದ್ರೆ ಕ್ರಿಸ್ತನನ್ನು ಕಾಣೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಯು ಕ್ಯಾನ್ ಫೈಂಡ್ ಕ್ರೈಸ್ಟ್. ಎರಡನೇದು, ತೋಮ ಏನ್ ಮಾಡ್ದ ಗೊತ್ತಾ? ಹಿ ಡಿಮ್ಯಾಂಡೆಡ್ ಫಿಸಿಕಲ್ ಎವಿಡೆನ್ಸ್. ಅವನೇನ್ ಕೇಳ್ದ? ನನಗೆ ಪ್ರೂಫ್ ಬೇಕು ಅಂತ. ಇವತ್ತು ನಮ್ಮಲ್ಲಿ ಬಹಳ ಜನ ಏನ್ ಕೇಳ್ತಾರೆ ಗೊತ್ತಾ? ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಯಾವಾಗ್ಲೂ ಲಾಜಿಕ್ ಬೇಕು. ಅವ್ರಿಗೇನ್ ಬೇಕು? ಲಾಜಿಕ್ ಇರ್ಬೇಕು. ತೋಮ ಏನ್ ಕೇಳ್ದ? ನಾನು ಯೇಸು ಸ್ವಾಮಿ ನಂಬಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆತನನ್ನ ನೋಡ್ಬೇಕು. ಎರಡನೇದು, ಆತನ ಗಾಯಗಳಲ್ಲಿ ನಾನು ಬೆರಳಿಟ್ಟು ನೋಡಬೇಕು, ಆವಾಗ್ಲೇ ನಂಬ್ತೀನಂತ. ಇವತ್ತಿಗೂ ಕೂಡ ಅನೇಕ ತೋಮರು ಸಭೆಗಳಲ್ಲಿ ಹೇಗಿದ್ದಾರೆ ಗೊತ್ತಾ? ಯೇಸು ಸ್ವಾಮಿ ನಂಬಿದ್ರೆ ಸಭೆ ಈಗ ಅವ್ರು ನಂಬಿಕೆ ಗೊತ್ತಾ? ನನಗೆ ಅದ್ಭುತ ನಡೆದ್ರೆ ನಾನು ಯೇಸು ಸ್ವಾಮಿ ನಂಬ್ತೀನಿ, ನನಗೆ ರೋಗ ಹೋದ್ರೆ ನಾನು ಯೇಸು ಸ್ವಾಮಿ ನಂಬ್ತೀನಿ. ಮತ್ತು ರೋಗಕ್ಕಿಂತ ಮುಂಚೆ ನೀನೇ ಹೋದ್ರೆ? ಬಹಳ ಜನ ಹೇಗ್ ಬದುಕ್ತಾ ಇದಾರೆ? ನನಗೆ ಅದ್ಭುತ ನಡಿಬೇಕು, ನನಗೆ ಕಷ್ಟ ಹೋಗ್ಬೇಕು, ನನಗೆ ಸಾಲ ಹೋದ್ರೆ ನಾನು ಯೇಸು ಸ್ವಾಮಿ ದೇವರಾಗಿ ನಂಬ್ತೀನಿ. ತೋಮರಾಗಿರಬೇಡಿ. ಯೇಸು ಸ್ವಾಮಿ ಅದ್ಭುತವಾದಂತ ಮಾತು ಹೇಳಬೇಕು ಅಂತ ಯೋಹಾನ್ ಸುವಾರ್ತೆ 20:25 ಯೋಚನೆ ಬೇಗ ಹೋಗೋಣ. ಯೋಹಾನ್ ಸುವಾರ್ತೆ 20:25 ಯೋಚನೆ. ಓಕೆ, ಇಬ್ರು ಹೋಗೋದ್ರೆ ನನಗೆ ಅನ್ಯ ಭಾಷೆ ಓದಂಗೆ. ನೋಡಿ ನಂಬುವವನಿಗಿಂತ ಯಾರು ಧನ್ಯರು? ಆಗತ್ತೆ. ಅದ್ಭುತಗಳು ಇಲ್ಲ ಅಂತಲ್ಲ, ಅದ್ಭುತಗಳು ನಡೀತವೆ. ಆದ್ರೆ ನಮ್ಮ ನಂಬಿಕೆ ಅನ್ನೋದು ಇದು ನಡೆದ್ರೆ ಮಾತ್ರ ನಾನು ಯೇಸು ಸ್ವಾಮಿ ನಂಬ್ತೀನಿ, ನನಗೆ ಸಾಲ ತೀರಿದ್ರೆ ಮಾತ್ರ ಯೇಸು ಸ್ವಾಮಿ ನಂಬ್ತೀನಿ, ನನಗೆ ರೋಗ ಹೋದ್ರೆ ಮಾತ್ರ ಯೇಸು ಸ್ವಾಮಿ ನಂಬ್ತೀನಿ, ನನಗೆ ಕಷ್ಟ ಹೋದ್ರೆ ಮಾತ್ರ ಯೇಸು ಸ್ವಾಮಿ ನಂಬ್ತೀನಿ, ಈ ಕೋರ್ಟ್ ಅಲ್ಲಿ ಕೇಸ್ ಸಾಲ್ವ್ ಆದ್ರೆ ಮಾತ್ರ ಯೇಸು ಸ್ವಾಮಿ ನಂಬ್ತೀನಿ ಅಂತ ತಿಳ್ಕೊಳ್ಳೋದು ಬಹಳ ತಪ್ಪು ಕಲ್ಪನೆ. ನೀವು ಅದ್ಭುತಗಳನ್ನು ನೋಡಿ ದೇವರ ನಂಬಿದ್ರೆ ಧನ್ಯರ, ದೇವರ ನಂಬಿದ್ದಕ್ಕೆ ಅದ್ಭುತಗಳನ್ನು ನೋಡೋದು ಧನ್ಯತೆ. ಯಾವ ಧನ್ಯರು? ತೋಮರಾಗಿರಬೇಡಿ. ಡೋಂಟ್ ಲಿವ್ ಇನ್ ಡೌಟ್. ಪುನರುತ್ಥಾನ ದಿನದಲ್ಲಿ ನಿಮಗೆ ಇನ್ನು ಮುಂದೆ ಕ್ರೈಸ್ತನ ಬಗ್ಗೆ ಆಗಲಿ, ದೇವರ ವಾಕ್ಯದ ಬಗ್ಗೆ ಆಗಲಿ, ಸಭೆ ಬಗ್ಗೆ ಆಗಲಿ, ನಮ್ಮ ಆತ್ಮೀಯ ಜೀವನದ ಬಗ್ಗೆ ನಿಮ್ಮ ಮನಸ್ಸಲ್ಲಿ 1% ಡೌಟ್ ಇರಬಾರ್ದು. 1% ಡೌಟ್ ಇರಬಾರ್ದು. ಮೂರನೇದು, ತೋಮ ಎದರ ಮೇಲೆ ಫೋಕಸ್ ಮಾಡ್ದ ಅಂದ್ರೆ ಗಾಯಗಳ ಮೇಲೆ ಫೋಕಸ್ ಮಾಡ್ದ. ಇವತ್ತು ನಮ್ಮಲ್ಲಿ ಕೂಡ ಬಹಳ ಜನ ಎದರ ಮೇಲೆ ಫೋಕಸ್ ಅಂದ್ರೆ ಪ್ರಾಬ್ಲಮ್ ನ ದೊಡ್ಡ ಬೆಟ್ಟ ಮಾಡಿರ್ತಾರೆ, ಇರುವಂತ ಪ್ರಾಬ್ಲಮ್ ನ ಆನೆ ಮಾಡ್ಬಿಡ್ತಾರೆ. ಇರುವಂತ ಪ್ರಾಬ್ಲಮ್ ನ ಆನೆ ಮಾಡ್ಬಿಡ್ತಾರೆ. ಪ್ರಾಬ್ಲಮ್ ನ ದೊಡ್ಡದಾಗಿ ಮಾಡಬೇಡಿ, ದೇವರನ್ನ ದೊಡ್ಡದಾಗಿ ಮಾಡಬೇಕು. ಡೋಂಟ್ ಸ್ಟಾಪ್ ಫೋಕಸಿಂಗ್ ಆನ್ ಯುವರ್ ಪ್ರಾಬ್ಲಮ್ಸ್. ತೋಮ ಗಾಯಗಳ ಮೇಲೆ ಫೋಕಸ್ ಮಾಡ್ದ, ಕ್ರಿಸ್ತನ ಮೇಲೆ ಅಲ್ಲ. ನೀವು ಕೂಡ ಇವತ್ತು ನೀವು ಫೋಕಸ್ ಮಾಡಬೇಕು. ಡೋಂಟ್ ಫೋಕಸ್ ಆನ್ ಪ್ರೂಫ್ಸ್. ನಿಮ್ಮ ಇರೋ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಬೇಡ್ರಿ. ಯಾರ ಮೇಲೆ ನಿಮ್ಮ ಫೋಕಸ್, ನಿಮ್ಮ ಗಮನ ಇರಬೇಕು? ದೇವರ ಮೇಲೆ, ದೇವರ ವಾಕ್ಯದ ಮೇಲೆ. ನಮ್ಮ ಕೈಯಲ್ಲಿರುವಂತಹ ಸಜೀವವಾದಂತ ಈ ವಾಕ್ಯನೇ ನಮಗೆ ಆಧಾರ. ಈ ವಾಕ್ಯದ ಮೇಲೆ ನಮ್ಮ ಕ್ರೈಸ್ತ ಜೀವನ, ನಮ್ಮ ವಿಶ್ವಾಸ ಜೀವನ ಆಧಾರವಾಗಿರ್ಬೇಕು. ತೋಮನ್ ಏನ್ ಮಾಡ್ದ ಗೊತ್ತಾ? ಅಲ್ಲಿ ಅನೇಕ ಶಿಷ್ಯರು ಸಾಕ್ಷಿ ಕೊಟ್ಟರು, ಮರಿಯಳು ಹೇಳಿದ್ಲು, ಆತನ ಎದ್ದಿದ್ದಾನೆ ಅಂತ ಹೇಳಿದ್ರು ಕೂಡ ಇತರರ ಸಾಕ್ಷಿಯನ್ನು ನಂಬಲಿಲ್ಲ. ಇವನು ಇತರ ಸಾಕ್ಷಿಗಳನ್ನು ನಂಬಲಿಲ್ಲ. ಇವತ್ತು ಭಾನುವಾರ ದಿನಗಳಲ್ಲಿ ಅನೇಕರ ಜೀವನದಲ್ಲಿ ಆ ದೇವರ ಅನೇಕ ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ. ಅದನ್ನ ಕೇಳಿ ನಿಮ್ಮಲ್ಲಿ ಯಾಕೆ ನಂಬಿಕೆ ಬರ್ತಾ ಇಲ್ಲ? ಸಾಕ್ಷಿಗಳನ್ನ ಕೇಳ್ತೀವಿ, ಆದ್ರೂ ಕೂಡ ಒಂದೇ ಗೊತ್ತಾ, ನನ್ನ ಪ್ರಾಬ್ಲಮ್ ಹೋದ್ಮೇಲೆ ನಾನು ನಂಬ್ತೀನಿ. ಮತ್ತೆ ಈ ಸಾಕ್ಷಿಗಳೆಲ್ಲ ಇರೋದು ಯಾಕೆ? ನಿಮ್ಮನ್ನ ನಂಬಿಕೆಯಲ್ಲಿ ಬಲಪಡಿಸೋದಕ್ಕೆ. ಸಾಕ್ಷಿಗಳನ್ನು ನಂಬಬೇಕು. ವಿ ಶುಡ್ ಗ್ರೋ ಸ್ಟ್ರಾಂಗರ್ ಇನ್ ದ ಲಾರ್ಡ್. ಈ ತೋಮ ಮಾಡಿದ್ದು ತಪ್ಪಾ ಸರಿನಾ? ನಾವು ನಮ್ಮಲ್ಲಿ ಎಷ್ಟು ಜನ ತೋಮಂದರಿದ್ದಾರೆ ಹೇಳಿ? ಇದಾರೆ ಇಲ್ಲ ತೋಮರು? ಇದಾರ ಇಲ್ವಾ? ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ ಬಹಳ ಜನ ಇರೋದು. ನಾನೇ ಒಂದು ದೊಡ್ಡ ತೋಮ ಅಂತೀರ. ಸೊ ಆದ್ರೆ ಬೇಗ ಮುಗಿಸೋಣ, ಇನ್ನು ಕರೆಕ್ಟ್ 5 ನಿಮಿಷ ಇದೆ. ತೋಮ ಮಾಡಿದ್ದೇನಂತಂದ್ರೆ ಅವ್ನ ನಂಬಿಕೆಗೆ ಒಂದು ಕಂಡೀಷನ್ ಇಟ್ಟ. ಏನ್ ಕಂಡೀಷನ್ ಅಂದ್ರೆ, ನಾನು ಯೇಸು ಸ್ವಾಮಿ ನೋಡ್ಬೇಕು, ಆತನ ಗಾಯಗಳನ್ನು ನೋಡಿದ್ರೇನೆ ನಂಬ್ತೀನಿ. ದೇವರ ಮುಂದೆ ಬಂದಾಗ ಕಂಡೀಷನ್ ಇಟ್ಕೊಂಡು ಬರಬೇಡಿ.
ಡೋಂಟ್ ಕಮ್ ವಿತ್ ಕಂಡೀಷನ್ಸ್ ಟು ಗಾಡ್. ಯಾಕಂದ್ರೆ ಕಂಡೀಷನ್ಸ್ ಇಟ್ಕೊಂಡು ಮಾಡೋದೇ ಗೊತ್ತಾ, ವ್ಯವಹಾರಗಳನ್ನು ಮಾಡ್ತಾರೆ, ನಂಬಿಕೆ ಅಲ್ಲ. ದೇವರ ಮುಂದೆ ಬಂದಾಗ ಯಾಕೆ ಕಂಡೀಷನ್ ಇದೆ? ದೇವರೇ, ನಾನು ನಿನ್ನ ಮುಂದೆ ಬರ್ತಾ ಇದ್ದೀನಿ, ಐ ಟ್ರಸ್ಟ್ ಯು ಲಾರ್ಡ್, ಐ ಟ್ರಸ್ಟ್ ಯು. ದೇವರ ಮೇಲೆ ಎಂತ ನಂಬಿಕೆ ಇರಬೇಕು ಅಂತಂದ್ರೆ, ಒಂದು ಚಿಕ್ಕ ಮಗುನ, ಒಂದು ಸಣ್ಣ ಮಗನ್ ತಗೊಂಡ್ರಿ, 1 ವರ್ಷ 2 ವರ್ಷದ ಮಕ್ಳು ಇರ್ತಾರೆ, ಅವ್ರ ತಂದೆ ಆ ಮಕ್ಕಳನ್ನ ತಗೊಂಡು ಮೇಲೆ ಹಾಕ್ತಾರೆ, ಹೌದಲ್ಲ? ನೀವು ಮಾಡ್ತೀರಲ್ಲ, ಮೇಲೆ ಹಾಕ್ತಾರೆ, ಹಿಂಗ ಹಾರಿಸಿದಾಗ ಮಗು ಎಲ್ಲಿ ನಾನು ಬಿದ್ಬಿಡ್ತೀನೋ, ನನಗೆ ಏನು ಗಾಯ ಆಗ್ಬಿಡ್ತೈತೆ ಅಂತ ಹೆದರ್ತೈತೆ. ಇಲ್ಲಿ ಏನ್ ಮಾಡುತ್ತೆ ಮಗು? ಏನ್ ಮಾಡ್ತಿರುತ್ತೆ ಹೇಳಿ? ನಗ್ತಾ ಇರುತ್ತೆ ಮಗು. ಡೇಂಜರ್ ಸಿಚುವೇಶನ್, ಮಗುನ ತಂದೆ ಮೇಲೆ ಹಾಕ್ಬಿಟ್ಟಿದ್ದಾನೆ, ಕೆಳಗೆ ಬಿದ್ರೆ ಏನಾಗುತ್ತೆ ಗೊತ್ತಿಲ್ಲ, ಆದ್ರೆ ಭಯ ಇರಲ್ಲ, ಒಂಥರ ಸಂತೋಷ, ನಗುವಿಂದ ತನ್ನ ತಂದೆನೇ ನೋಡ್ತಿರ್ತಾಳೆ. ಯಾಕೆ ಅಂತಂದ್ರೆ, ನಾನು ಕೆಳಗೆ ಬರುವಾಗ ನನ್ನ ಅಪ್ಪ ಹೇಳ್ಕೊಂತಾನೆ. ಮತ್ತೆ ನಿಮಗೆ ಯಾಕೆ ನಂಬಿಕೆ ಇಲ್ಲ? ಮಕ್ಕಳಿಗಿರುವಂತ ನಂಬಿಕೆ ನಮಗೆ ಯಾಕಿಲ್ಲ? ನಮ್ಮ ದೇವರು ನಮ್ಮನ್ನು ಹಿಡಿಯೋದಿಲ್ವಾ? ನಮ್ಮ ದೇವರು ನಮ್ಮ ಕೈ ಬಿಡ್ತಾನೆ ತಿಳ್ಕೊಂಡಿದ್ದಾರೆ. ಪುನರುದ್ಧಾರಣದಂತ ಕ್ರಿಸ್ತನು, ನೀವು ಕಷ್ಟಗಳಲ್ಲಿರುವಾಗ, ನಷ್ಟಗಳಲ್ಲಿರುವಾಗ, ಒಬ್ಬಟ್ಟಿಗರಾಗಿ ಕಾಣಿಸುವಾಗ, ಇನ್ನು ನನ್ನ ಜೀವನ ಮುಗೀತು, ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಟ್ಟಾಗ ಎಲ್ಲರೂ ತಿಳ್ಕೊಂಡ್ರು ದಿಸ್ ಈಸ್ ದ ಎಂಡ್ ಅಂತ ತಿಳ್ಕೊಂಡ್ರು. ಬಟ್ ದಟ್ ವಾಸ್ ದ ಬಿಗಿನಿಂಗ್. ನಿಮ್ಮ ಜೀವನದಲ್ಲಿ ಕೂಡ ಎಲ್ಲ ಮುಗೀತಿ, ನನ್ನ ಲೈಫ್ ಏನಿಲ್ಲ, ಎಲ್ಲರ ಕೈ ಬಿಟ್ಬಿಟ್ರು, ಸಾಲಗಳಲ್ಲಿ ಮುಳುಗೋಗ್ಬಿಟ್ಟು ಇನ್ನೇನು ನನಗೆ ಆಗಲ್ಲ, ಬದುಕೋದೇ ವೇಸ್ಟ್ ಅನ್ನೋಂಥ ಸ್ಥಿತಿಯಲ್ಲಿ, ಸಮಾಧಿ ಅಂತ ಸ್ಥಿತಿಯಲ್ಲಿ ನೀವಿದ್ರು, ನಿಮ್ಮನ್ನ ತಿರುಗಿ ಬದುಕಿಸುವಂತ ಸಮರ್ಥ ಶಕ್ತಿ ನಂಬ್ತೀವಿ. ಆತನ ಮೇಲೆ ನಮ್ಮ ನಂಬಿಕೆ ಇರಬೇಕು. ಆದ್ರೆ ಈ ಒಂದು ಅದ್ಭುತವಾದಂತ ಕ್ರಿಯೆ ಗೊತ್ತಾ, ತೋಮನಿಂದ ಅನುಮಾನ ಪಡೋನಾದ್ರೂ ಕೂಡ ದೇವರು ತೋಮನಿಗೆ ಒಂದು ಅವಕಾಶ ಕೊಟ್ಟ. ಇವತ್ತು ನಮ್ಮೆಲ್ಲರೂ ಕೂಡ ದೇವರು ಒಂದು ಅವಕಾಶ ಕೊಟ್ಟ. ಹಿ ಈಸ್ ಗಿವಿಂಗ್ ಅಸ್ ಅ ಸೆಕೆಂಡ್ ಚಾನ್ಸ್. ನೀ ಡೌಟ್ ಪಡ್ತಾ ನೀವು ಹೋಗ್ಬಿಡ ಅಂತ ಹೇಳಿಲ್ಲ, ಬಟ್ ಹಿ ಗೇವ್ ಹಿಮ್ ಅ ಸೆಕೆಂಡ್ ಚಾನ್ಸ್. ಸೆಕೆಂಡ್ ಚಾನ್ಸ್ ಕೊಡೋದಷ್ಟಲ್ಲ, ತೋಮನ್ ಬಂದು ಯೇಸು ಸ್ವಾಮಿನ ಮುಟ್ಟಿ ನೋಡಿ ಆತನ ನಂಬೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾನೆ. ನಮಗೂ ಕೂಡ ದೇವರೊಂದು ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ನಿಮಗೊಂದು ವೇಳೆ ಯಾವುದೇ ತರ ಅನುಮಾನಗಳಾಗ್ಲಿ ಏನೇ ಇದ್ರು ಕೂಡ, ನೀವು ನಿಮ್ಮ ಪ್ರಶ್ನೆಗಳು ಯಾರ ಮುಂದೆ ಬರ್ಬೇಕು? ನೀವು ಯಾರ ಕಡೆ ಬರ್ಬೇಕು? ದೇವರ ಹತ್ರ ಬರ್ಬೇಕು. ಇವತ್ತು ಕೂಡ ಕ್ರೈಸ್ತ ಸಮಾಜದಲ್ಲಿ ಅನೇಕರು ತೋಮನ್ ತರ ಭಯದಲ್ಲಿ, ಅಪನಂಬಿಕೆಯಲ್ಲಿ, ಸಹವಾಸದಿಂದ ದೂರದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ನಾವು ದೇವರ ಮಕ್ಕಳಾಗಿ ನಾವು ಯಾರ ಬಳಿಯಲ್ಲಿ ಬರಬೇಕು? ದೇವರ ಬಳಿಯಲ್ಲಿ ಬರಬೇಕು. ಆದ್ರೆ ಒಂದು ಅದ್ಭುತವಾದಂತ ಒಳ್ಳೆ ಗುಣ ತೋಮನಲ್ಲಿ ಇರೋದು ಗೊತ್ತಾ? 2 ಒಳ್ಳೆ ಗುಣಗಳಿದಾವೆ. ಒಂದು, ತೋಮ ತುಂಬಾ ಧೈರ್ಯವಂತನು. ನಿಮಗೆಲ್ಲ ಒಂದು ಬೈಬಲ್ ಕ್ವಿಜ್ ಕ್ವಶನ್. ತೋಮನಿಗಿರುವಂತ ಇನ್ನೊಂದು ಹೆಸರು ಯಾರಿಗಾದ್ರೂ ಗೊತ್ತಾ? ತೋಮನಿಗೆ ಇನ್ನೊಂದು ಹೆಸರಿದೆ, ದಿದಿಮಯ ಅಂತ. ದಿದಿಮಯನೆಂಬ ತೋಮನು ಯೋಹಾನ ಸುವಾರ್ತೆ 16ನೇ ಅಧ್ಯಾಯದಲ್ಲಿರುತ್ತೆ. ತೋಮನಲ್ಲಿರುವಂತ ಒಂದು ಅದ್ಭುತವಾದಂತ ಗುಣ ಏನಂತ ಹೇಳಿ ನಾನು ಮುಗಿಸ್ತೀನಿ. ಏನ್ ಗುಣ ಗೊತ್ತಾ? ಅವನು ಎಲ್ಲದಕ್ಕೂ ಕ್ವಶನ್ ಮಾಡೋದು. ಏನ್ ಮಾಡ್ತಾನೆ ಹೇಳಿ? ಪ್ರತಿಯೊಂದಕ್ಕೂ ಕ್ವಶನ್ ಮಾಡೋದು ಇವನಿಗಿರುವಂತ ಹ್ಯಾಬಿಟ್. ಕ್ವಶನ್ ಮಾಡೋದು ತಪ್ಪ, ಡೌಟ್ ಪಡೋದು ತಪ್ಪ ಅಂತಂದ್ರೆ ನೋಡಿ, ನೀವು ಮೊದಲು ಡೌಟ್ ಪಟ್ರೆ ಪರವಾಗಿಲ್ಲ, ಆದ್ರೆ ದೇವರ ನಂಬಿಕೆ ಮೇಲೆ ಡೌಟ್ ಆಗಿರೋದು ಮಾತ್ರ ತಪ್ಪು. ಆಫ್ಟರ್ ಬಿಲೀವಿಂಗ್ ಗಾಡ್ ಸ್ಟಿಲ್ ಲಿವಿಂಗ್ ಇನ್ ಡೌಟ್ ಇಸ್ ಕರೆಕ್ಟ್, ಅದು ತಪ್ಪದು. ತೋಮನಲ್ಲಿರುವಂತ ಒಂದು ಈ ಪ್ರಶ್ನೆ ಮಾಡುವಂತ ಈ ಗುಣ ಒಂದು ಅದ್ಭುತವಾದಂತ ಸತ್ಯ ನಾನು ಕೊಡ್ತೇನೆ ಅಂತಂದ್ರೆ, ಅವ್ನು ಯಾವಾಗ್ಲೂ ಪ್ರಶ್ನೆ ಮಾಡಿ ಯೇಸು ಸ್ವಾಮಿನ ಪ್ರಶ್ನೆ ಮಾಡಿದಾಗ, ಯೇಸು ಸ್ವಾಮಿ ಪ್ರಪಂಚದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಟೇಟ್ಮೆಂಟ್ ನಮ್ಗೆ ಹೊರ ಬಂತು. ಅದೇನ್ ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾನೆ, ನಾನು ತಂದೆ ಬಳಿಗೆ ಹೋಗಿ ನಿನಗೊಂದು ಸ್ಥಳವನ್ನು ಸಿದ್ಧ ಮಾಡ್ತೀನಿ ಅಂತ ಹೇಳಿದಾಗ, ನಾವು ಹೇಗೆ ತಂದೆ ಬಳಿಗೆ ಬರ್ಬೇಕು ಆ ಮಾರ್ಗ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ಆ ತೋಮ ಕೇಳಿದಂತ ಪ್ರಶ್ನೆಗೆ ಯೇಸು ಸ್ವಾಮಿ ಕೊಟ್ಟ ಉತ್ತರ, ನಾನೇ ಮಾರ್ಗ ಸತ್ಯ ಜೀವ. ಪ್ರಶ್ನೆ ಕೇಳೋದರಿಂದ ಹೊಸ ತಿಳುವಳಿಕೆ, ವಿ ಗೆಟ್ ಅ ನ್ಯೂ ರೆವಲೇಷನ್ ಫ್ರಮ್ ಗಾಡ್. ಪ್ರಶ್ನೆಗಳನ್ನು ಕೇಳಿ, ನಾಟ್ ಔಟ್ ಆಫ್ ಡೌಟ್ ಬಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಟು ನೋ ಗಾಡ್ ಅಂತ ಹೇಳಿ ಮುಗಿಸ್ತೇನೆ. ಆಸ್ಕ್ ಕ್ವಶನ್ಸ್. ಬೈಬಲ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ, ದೇವರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ, ಆದ್ರೆ ಅನುಮಾನದಿಂದಲ್ಲ, ದೇವರನ್ನ ತಿಳ್ಕೊಳ್ಳೋದಕ್ಕೆ ನೀವು ಕೇಳಿದಾಗ ಹೊಸ ತಿಳುವಳಿಕೆ, ರೆವಲ್ಯೂಷನ್, ಜ್ಞಾನವನ್ನು ನಾವು ಪಡೆಯಬಹುದು. ಹಾಗಾಗಿ ಈ ಪುನರುದ್ಧಾನ ದಿನದಲ್ಲಿ ಕ್ರಿಸ್ತನ ಬಳಿಯಲ್ಲಿ ಬಂದಾಗ ನಾವೆಲ್ಲರೂ ಏನ್ ಮಾಡ್ಬೇಕು ಗೊತ್ತಾ? ಪುನರುದ್ಧಾನ ಶಕ್ತಿಯನ್ನು ನಾವು ಇಲ್ಲಿ ಪಡೆದವರಾಗಿ ಆ ಪುನರುದ್ಧಾನ ಬಲದಿಂದ ಮುಂದೆ ಹೋಗುವಂತೆ ಕರ್ತ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಕರ್ತನ ಮಾತುಗಳನ್ನು ಆಶೀರ್ವದಿಸಲಿ. ಸಹೋದರರು ಉತ್ತಮವಾದಂತಹ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ.